ತಿಳ್ಕೊಳ್ತಾ ಇದೆಲ್ಲ ನಾವು ಇಸ್ರಾಯೇಲರಿಗೆ ದೇವರು ಹಳೆ ಒಡಂಬಡಿಕೆ ಕಾಲದಲ್ಲಿ ಮೋಶೆ ಮುಖಾಂತರ ಕೊಟ್ಟಂತಹ ಈ ಯಜ್ಞಗಳು, ಬಲಿದಾನಗಳು, ಹೋಮಗಳು, ದೇವದರ್ಶನ ಗುಡಾರದ ಸೇವೆಗಳು, ಇವೆಲ್ಲವುಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತಾ ಇದ್ದೇವೆ. ನಾವು ಮೊದಲನೇ ದಿನ ಏನ್ ಕಲ್ತ್ವು ಅಂತಂದ್ರೆ ಅದರ ಉದ್ದೇಶ, ಹೇಗೆ ಸ್ನಾನಿಕನಾದ ಯೋಹಾನನು ಯೇಸು ಕ್ರಿಸ್ತನ ಕುರಿತು ಆಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಲೋಕದ ಪಾಪವನ್ನು ನಿವಾರಣೆ ಮಾಡುವಂಥದ್ದು ಅಂತ ಆತನ ಕುರಿತು ಸೂಚಿಸಿ ಹೇಳುವಂತವನಾಗಿದ್ದಾನೆ. ನಂತರದಲ್ಲಿ ನಾವು ವ್ಯರ್ಥ ಸರ್ವಾಂಗ ಬಗ್ಗೆ ನೋಡಿದ್ವು. ಅಲ್ಲಿ ಯೆಶಾಯನು ಬರೆದ ಒಂದು ಪ್ರವಾದನೆ ಗ್ರಂಥದಲ್ಲಿ ಹೇಗೆ ಸ್ವಾಮಿ ಇವೆಲ್ಲವನ್ನು ನನಗೆ ನೀವು ಅರ್ಪಿಸಬೇಡಿ, ಇವೆಲ್ಲ ನನಗೆ ಅಸಹ್ಯವನ್ನು ಮಾಡಿದೆ ಅಂತ ಹೇಳುವಾಗ ತಾನು ಹೇಳಿಕೊಟ್ಟದ್ದು, ತಾನು ನೇಮಿಸಿದಂತ ಈ ಯಜ್ಞಗಳು, ಈ ಹೋಮಗಳು, ಇವುಗಳನ್ನ ಅರ್ಪಿಸುವಂಥವರು ಅದರ ನಿಜವಾದ ಉದ್ದೇಶವನ್ನ ಮರೆತದಕ್ಕೋಸ್ಕರ ಮತ್ತೆ ಅದನ್ನ ಸಲ್ಲಿಸಬೇಕಾದ ರೀತಿಯಲ್ಲಿ ಸಲ್ಲಿಸದೆ ಹೋದ ಕಾರಣ ಸ್ವಾಮಿ ಇದನ್ನ ನಾನು ಹಾಗೆ ಮಾಡ್ತೇನೆ, ನಿಮ್ಮ ಉಪವಾಸಗಳನ್ನ, ನಿಮ್ಮ ಪ್ರಾರ್ಥನಾ ಕೂಟಗಳನ್ನ, ನಿಮ್ಮ ಯಜ್ಞಗಳನ್ನ, ಹೋಮಗಳನ್ನ ನಾನು ಮೆಚ್ಚಿಕೊಳ್ಳೋದಿಲ್ಲ ಅಂತ ಹೇಳ್ತೇನೆ ಅಷ್ಟೇ ಹೊರತು, ಆದ್ರೆ ಅದನ್ನ ನೇಮಿಸಿಕೊಟ್ಟಂತವನು ದೇವರೇ. ತಾನು ಮಾಡುವಂತಹ ಒಂದು ರಕ್ಷಣೆಯ ಯೋಜನೆಯ ಕುರುಹಾಗಿ ಯೇಸು ಕ್ರಿಸ್ತನನ್ನ ಸಂಕೇತಿಸುವಂತಹ ಒಂದು ಯಜ್ಞದ ಕುರಿ ಕೊಡುವುದರ ಮುಖಾಂತರ, ಯಜ್ಞ ಬಲಿ ಕೊಡುವುದರ ಮುಖಾಂತರ ಅವುಗಳಲ್ಲಿ ನಾವು ಯೇಸು ಕ್ರಿಸ್ತನ ತ್ಯಾಗವನ್ನ ನಾವು ಅಲ್ಲಿ ತಿಳ್ಕೊಬೇಕಾಗಿತ್ತು. ಆದ್ರೆ ಅದನ್ನ ನಿಜವಾದ ಅರ್ಥವನ್ನ ನಾವು ಮಾರ್ಪಾಡು ಮಾಡಿ ಅದನ್ನ ನಾವು ದೇವರ ವಾಕ್ಯಾನುಸಾರವಾಗಿ ಮಾಡಲಿಲ್ಲದ ಕಾರಣಕ್ಕೋಸ್ಕರ ಸ್ವಾಮಿ ನಾನು ಇದನ್ನ ಹಾಗೆ ಮಾಡ್ತೇನೆ, ಇದನ್ನ ಅಸಹ್ಯ ಮಾಡ್ಕೊಳ್ತೇನೆ ಅಂತ ಹೇಳೋದನ್ನು ನೋಡ್ತೇವೆ. ನಿನ್ನೆ ಹೋರಿಗಳ ಮತ್ತು ಹೋತಗಳ ರಕ್ತದ ಬಗ್ಗೆ ನಾವು ಎಲ್ಲಿ ಇಬ್ರಿಯದಲ್ಲಿ ಬರೆದಂತ ಪತ್ರಿಕೆಯಲ್ಲಿ ಯಾವ ರೀತಿಯಲ್ಲಿ ಆ ದೇವದರ್ಶನ ಗುಡಾರದಲ್ಲಿ ಈ ಎಲ್ಲಾ ಒಂದು ಸೇವೆಗಳು ನಡೀತಾ ಇದ್ವು. ಈ ನಿಜವಾದ ಸೇವೆ ಏನಿದೆ ಅದು ಇವಾಗ ಅಂದ್ರೆ ಹೊಸ ಒಡಂಬಡಿಕೆಯಲ್ಲಿ ನಿಜವಾದ ಒಂದು ಸೇವೆಯನ್ನ ನಮ್ಮ ಯೇಸು ಕ್ರಿಸ್ತನು ಆ ಮಹಾಪರಿಶುದ್ಧ ಸ್ಥಳದಲ್ಲಿ ನಮಗೋಸ್ಕರ ಮಹಾಯಾಜಕನಾಗಿ ಮಾಡ್ತಕ್ಕಂತಹ ಒಂದು ಸೇವೆಯನ್ನು ನಾವು ನೋಡ್ತೇವೆ. ಇವತ್ತು ಪಸ್ಕ ಹಬ್ಬದ ಕುರಿಮರಿಯ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಪಸ್ಕ ಹಬ್ಬವನ್ನ ಆಚರಿಸುವುದಕ್ಕೆ ನೇಮಕ ಮಾಡಿದಂತವನು ಸ್ವತಃ ದೇವರೇ. ಯೆಹೋವ ದೇವರು ಈ ಪಸ್ಕ ಹಬ್ಬವನ್ನ ಹೇಗೆ ಆಚರಿಸಬೇಕು, ಆಚರಿಸುವಾಗ ಬರುವಂತ ನೇಮಗಳೇನು, ಯಾರು ಆಚರಿಸಬೇಕು, ಇವೆಲ್ಲವನ್ನ ಸ್ಪಷ್ಟವಾಗಿ ವಿಮೋಚನ ಕಾಂಡ 12ನೇ ಅಧ್ಯಾಯದಲ್ಲಿ ವಿಮೋಚನ ಕಾಂಡ 12ನೇ ಅಧ್ಯಾಯವನ್ನು ತೆಗೆದಿಟ್ಟುಕೊಳ್ಳಿ. ಅಲ್ಲಲ್ಲಿ ಬೇಕಾದಂತಹ ಒಂದು ಮಾಹಿತಿಗಳು ದೊರಕ್ತಾವೆ. ಯೆಹೋವನು ಪಸ್ಕ ಹಬ್ಬವನ್ನು ಹುಳಿ ಇಲ್ಲದ ರೊಟ್ಟಿಗಳನ್ನು ತಿನ್ನಬೇಕಾದ ಆಚರಣೆಯನ್ನು ವಿಧಿಸಿದ್ದು ಎಂಬ ಒಂದು ಶೀರ್ಷಿಕೆಯಲ್ಲಿ ವಿಮೋಚನಾ ಕಾಂಡ 12ನೇ ಅಧ್ಯಾಯದಲ್ಲಿ ಒಂದು 10 ವಚನಗಳನ್ನ ನಾವು ಓದುವಾಗ ಸಂಪೂರ್ಣವಾಗಿ ಆ ಪಸ್ಕದ ಹಬ್ಬದ ಬಗ್ಗೆ ನಾವು ಕಲಿತೇವೆ. ಪಸ್ಕ ಹಬ್ಬದ ಕುರಿಮರಿ ಬಗ್ಗೆ ನಾವು ಕಲಿತೇವೆ. ಇಲ್ಲಿ 1 ಕೊರಿಂಥ 5:7 ಏನ್ ಹೇಳುತ್ತೆ ಅಂತಂದ್ರೆ, 1 ಕೊರಿಂಥ 5:7 ಹೀಗೆ ಹೇಳುತ್ತೆ, ನಮ್ಮ ಪಸ್ಕ ಹಬ್ಬದ ಕುರಿಯು ಕೊಯ್ಯಲ್ಪಟ್ಟಿದೆ. 1 ಕೊರಿಂಥ 5ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳುತ್ತೆ, ನೀವು ಹುಳಿ ಇಲ್ಲದವರೆನಿಸಿಕೊಂಡದ್ದರಿಂದ ಹಳೆ ಹುಳಿಯನ್ನು ತೆಗೆದು ಹಾಕಿ ಹೊಸ ಕಣಿಕದಂತಾಗಿರ್ರಿ, ಯಾಕಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ, ಅದಾವುದೆಂದರೆ ಕ್ರಿಸ್ತನೇ. ಸ್ಪಷ್ಟವಾಗಿ ನಮಗೆ ಗೊತ್ತಾಗಿದೆ, ಅಲ್ಲಿ ಹಬ್ಬವನ್ನ ಅವರು ದೇವರು ನೇಮಿಸಿದ ರೀತಿಯಲ್ಲಿ ವಿಧಿವತ್ತಾಗಿ ಅದನ್ನ ಆಚರಿಸ್ಕೊಂಡು ಬರ್ತಾ ಇದ್ರು. ಹಾಗೆ ಆಚರಿಸ್ಬೇಕು ಅಂತ ದೇವರು ಅವರಿಗೆ ಕಟ್ಟುನಿಟ್ಟಾದ ಒಂದು ಆಜ್ಞೆಯನ್ನ ಕೊಟ್ಟಿದ್ರು. ಯಾವಾಗ ಅದನ್ನ ಕೊಟ್ಟನು ಅಂತಂದ್ರೆ, ಐಗುಪ್ತ ದೇಶದಿಂದ ಬಿಡುಗಡೆಯಾಗಿ ದೇವರು ಆ ಹಿರಿಕರಿಗೆ, ಇಸ್ರಾಯೇಲರ ಹಿರಿಯರಿಗೆ, ಅಂದ್ರೆ ಅಬ್ರಹಾಂ, ಇಸಾಕ್,
ಯಾಕೋಬರಿಗೆ ವಾಗ್ದಾನ ಮಾಡಿದಂತ ಹಾಲು ಜೇನು ಹರಿಯುವಂತಹ ಆ ಕಾನಾನ್ ದೇಶಕ್ಕೆ ಅವರು ಪ್ರಯಾಣವನ್ನ ಬೆಳೆಸುವ ಆ ರಾತ್ರಿಯೇ ದೇವರು ಈ ಒಂದು ಹಬ್ಬವನ್ನ ಆಚರಿಸುವುದಕ್ಕೆ ಅವರಿಗೆ ಆಜ್ಞಾಪಿಸಿದ್ದನ್ನ ನಾವು ಕಾಣ್ತೇವೆ. ಹೇಗ ಆಚರಿಸ್ಬೇಕು ಅಂತ ಹೇಳ್ತೇನೆ ಅಂತಂದ್ರೆ, ಈ ಪಸ್ಕದ ಹಬ್ಬವನ್ನ ನೋಡಿ, ವಿಮೋಚನಾ ಕಾಂಡ. ಐಗುಪ್ತ ದೇಶದಲ್ಲಿ ಯೆಹೋವನು ಮೋಶೆ ಆರೋನರ ಸಂಗಡ ಮಾತಾಡಿ ಇಂತೆಂದನು, ಎಲ್ಲಾ ಮಾಸಗಳಲ್ಲಿ ಇದೇ ನಿಮಗೆ ಆದಿ ಮಾಸವಾಗಿರಬೇಕು. ಮೊದಲನೇ ಮಾಸ ಯಾವುದು ಅಂತಂದ್ರೆ, ಅವರು ಬಿಡುಗಡೆ ಹೊಂದಿ ಐಗುಪ್ತ ದೇಶದಿಂದ ಹೊರಟಂತ ಮಾಸ ಯಾವುದಾಗಿತ್ತೋ ಅದೇ ಮೊದಲನೇ ಮಾಸವಾಗಿರಬೇಕು. ಇದೇ ನಿಮಗೆ ಪ್ರತಿ ವರ್ಷದ ಮೊದಲನೇ ತಿಂಗಳಾಗಿರಬೇಕು. ಇದರ ವಿಷಯದಲ್ಲಿ ನೀವು ಇಸ್ರಾಯೇಲರ ಸಮೂಹಕ್ಕೆಲ್ಲ ಅಪ್ಪಣೆ ಮಾಡಬೇಕಾದ್ದೆಂದರೆ, ಈ ತಿಂಗಳಿನ 10ನೆಯ ದಿನದಲ್ಲಿ ನಿಮ್ಮ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿ ಮರಿಯನ್ನಾಗಲಿ ಆಡು ಮರಿಯನ್ನಾಗಲಿ ತೆಗೆದುಕೊಳ್ಳಬೇಕು. ಕುಟುಂಬವು ಚಿಕ್ಕದಾಗಿದ್ದು ಪೂರಾ ಒಂದು ಮರಿಯನ್ನು ತಿನ್ನುವುದಕ್ಕೆ ಆಗದೆ ಹೋದಷ್ಟಕ್ಕೆ ನೆರೆ ಮನೆಯ ಕುಟುಂಬದೊಂದಿಗೆ ಸೇರಿ ಒಬ್ಬೊಬ್ಬನು ಇಷ್ಟಿಷ್ಟು ತಿನ್ನುವನೆಂದು ಗೊತ್ತು ಮಾಡಿಕೊಂಡು ಜನಗಳ ಸಂಖ್ಯಾನುಸಾರ ಮರಿಗಳನ್ನು ತೆಗೆದುಕೊಳ್ಳಲಿ. ಆ ಮರಿಯು ಪೂರ್ಣಾಂಗವಾದ 1 ವರ್ಷದ ಗಂಡಾಗಿರಬೇಕು. ಕುರಿಗಳಿಂದಾಗಲಿ ಆಡುಗಳಿಂದಾಗಲಿ ಅದನ್ನು ತೆಗೆದುಕೊಳ್ಳಬಹುದು. ಈ ತಿಂಗಳಿನ 14ನೆಯ ದಿನದವರೆಗೆ ಅವುಗಳನ್ನು ಇಟ್ಟುಕೊಂಡಿದ್ದು, ಆ ದಿನದ ಸಂಜೆ ವೇಳೆಯಲ್ಲಿ ಇಸ್ರಾಯೇಲರ ಸಮೂಹದವರೆಲ್ಲರೂ ತಮ್ಮ ತಮ್ಮ ಕೂಟಗಳಲ್ಲಿ ಕೊಯ್ಯಬೇಕು. ನೋಡಿ, 10ನೇ ದಿನದಲ್ಲಿ ಆ ಕುರಿಯನ್ನ ಅವರು ತಗೊಂಡ್ ಬರ್ಬೇಕು. 14ನೆಯ ದಿನದವರೆಗೂ ಆ ಕುರಿಯನ್ನ ಇಟ್ಕೊಳ್ಬೇಕು. 14ನೆಯ ಸಾಯಂಕಾಲ ಆ ಪೂರ್ಣಾಂಗವಾದ 1 ವರ್ಷ ಗಂಡಾಗಿರುವಂತಹ ಕುರಿ ಮರಿಯನ್ನಾಗಲಿ ಅಥವಾ ಮೇಕೆ ಆಡು ಮರಿಯನ್ನಾಗಲಿ ಅವರು ಕೊಯ್ಯಬೇಕಾಗಿತ್ತು. ಸಂಜೆ ವೇಳೆಯಲ್ಲಿ ಇಸ್ರಾಯೇಲರ ಸಮೂಹದವರೆಲ್ಲರೂ ತಮ್ಮ ತಮ್ಮ ಕೂಟಗಳಲ್ಲಿ ಕೊಯ್ಯಬೇಕು. ಅವರು ಅವುಗಳ ರಕ್ತದಲ್ಲಿ ಸ್ವಲ್ಪ ತೆಗೆದು ತಾವು ಆ ಭೋಜನವನ್ನು ಮಾಡುವ ಮನೆ ಬಾಗಿಲ 2 ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚಬೇಕು. ಈಗ ನೋಡಿ, ಚೌಕಟ್ಟಿರ್ತದೆ, 2 ನಿಲುವು ಪಟ್ಟಿಗಳಿರ್ತದೆ. ಮೇಲೊಂದು ಅಡ್ಡಪಟ್ಟಿ, ಕೆಳಗಡೆ ಒಂದು ಅಡ್ಡಪಟ್ಟಿ. ಕೆಳಗಡೆ ಅಡ್ಡಪಟ್ಟಿನ ಹೊಸ್ತಿಲು ಅಂತ ಕರಿತೀವಿ, ಮೇಲಿನ ಅಡ್ಡಪಟ್ಟಿಯನ್ನ ನಾವು ಉತ್ತರಾಷ್ಟ್ರ ಅಂತ ಕರಿತಿದ್ರು ಅಲ್ಲಿ ಹಳ್ಳಿಯಲ್ಲಿ. ಇದು ನಿಲುವು ಪಟ್ಟಿಗಳು. ಅಲ್ಲಿ ಮೇಲಿನ ಅಡ್ಡಪಟ್ಟಿಗೂ ನಿಲುವು ಪಟ್ಟಿಗಳಿಗೂ ರಕ್ತವನ್ನು ತೆಗೆದು ಹಚ್ಚಬೇಕಾಗಿತ್ತು. ಹಚ್ಚಿದ ನೋಡಿ, ಆ ರಾತ್ರಿಯಲ್ಲಿಯೇ ಆ ಮಾಂಸವನ್ನು ಭೋಜನ ಮಾಡಬೇಕು. ಅದನ್ನು ಬೆಂಕಿಯಲ್ಲಿ ಸುಟ್ಟು ಹುಳಿ ಇಲ್ಲದ ರೊಟ್ಟಿಗಳ ಮತ್ತು ಕಹಿಯಾದ ಪಲ್ಯಗಳ ಸಂಗಡ ಊಟ ಮಾಡಬೇಕು. ರೊಟ್ಟಿ ಹುಳಿ ಆಗಿರಬಾರ್ದು, ಉದು ಮಾಡಿಕೊಂಡು ಅದನ್ನ ಸ್ಮೂತ್ ಆಗಿರುವಂತಹ ರೊಟ್ಟಿಯನ್ನ ನೀವು ಅಲ್ಲಿ ತಿನ್ನೋ ಹಾಗಿಲ್ಲ. ಯಾಕಂದ್ರೆ ಸಮಯವೇ ಇಲ್ಲ. ಹುದುಗ್ ಬರ್ಬೇಕು ಅಂತಂದ್ರೆ ನೀವು ರಾತ್ರಿ ಕಲಸಿಡ್ಬೇಕು. ಬೆಳಗ್ಗೆ ಅದು ಹುದುಗ್ ಬಂದಿರ್ತದೆ, ಅಂದ್ರೆ ಆ ಹುಳಿ ಬಂದಿರ್ತದೆ. ಆ ಹುಳಿಯಲ್ಲಿ ಆ ರೊಟ್ಟಿ ಬಹಳ ಮೃದುವಾಗಿ ಬಂದಿರ್ತದೆ, ಅದು ರುಚಿಕರವಾಗಿರ್ತದೆ. ಇಷ್ಟೆಲ್ಲ ರುಚಿ ಮಾಡ್ಕೊಂಡು ನೀವು ತಿನ್ಲಿಕ್ಕೆ ಅಲ್ಲಿ ಸಮಯ ಇಲ್ಲ. ಕೂಡಲೇ ಇಲ್ಲಿಂದ ಹೊರಡಬೇಕಾಗಿದೆ. ಆ ಹೊರಡುವ ಸಂದರ್ಭದಲ್ಲಿ ನೀವು ಊಟ ಮಾಡ್ಕೊಳ್ಬೇಕಾಗುತ್ತೆ. ಈ ಊಟ ಮಾಡುವಾಗ ಇಷ್ಟೆಲ್ಲ ನೀವು ಸಿದ್ಧತೆ ಮಾಡ್ಕೊಂಡು ಊಟ ಮಾಡ್ಲಿಕ್ಕೆ ಇಲ್ಲ. ಅಲ್ಲಿ ಇದನ್ನ ನೆನಪಿಸ್ಕೊಳ್ಳೋಕೋಸ್ಕರ ನೀವೇನ್ ಮಾಡ್ಬೇಕು, ಹುಳಿ ಬಂದಿಲ್ಲದೆ ಇರುವಂತಹ ಕಣಕದಲ್ಲೇ ಆ ಒಂದು ಹಿಟ್ಟಿನಲ್ಲೇ ನೀವು ರೊಟ್ಟಿ ಮಾಡಿ ಕಹಿಯಾದ ಪಲ್ಯಗಳನ್ನ ಜೊತೆ ಸೇರಿಸ್ಕೊಂಡು ತಿನ್ಬೇಕು. ಯಾಕಂತಂದ್ರೆ ಅಲ್ಲಿ ಕಹಿಯಾದ ಅನುಭವವನ್ನ ಅವರು ಹೊಂದಿದ್ದಾರೆ. ಅಲ್ಲಿ ಆ ಭೋಜನವನ್ನ ಅವರು ಮನಸ್ಸೋ ಇಚ್ಛೆ ಊಟ ಮಾಡ್ಲಿಕ್ಕಲ್ಲ, ಆತುರವಾಗಿ ಅಲ್ಲಿಂದ ಬಿಟ್ಟು ಅವ್ರು ಬರ್ಬೇಕಾಗಿದೆ. ಆದ್ರೂ ಕೂಡ ಆಹಾರವನ್ನ ತಿನ್ಬೇಕಾಗಿದೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ದಾರೆ, ಆ 1 ವರ್ಷದ ಪೂರ್ಣಾಂಗವಾದ ಗಂಡು ಆಡು ಮರಿಯನ್ನಾಗಲಿ ಕುರಿ ಮರಿಯನ್ನಾಗಲಿ ತಕೊಂಡು ಆ ಮನೆಗಳ ಒಂದು ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ ಅದನ್ನ ಸಂಪೂರ್ಣವಾಗಿ ಅವರು ಆ ರಾತ್ರಿ ತಿಂದ್ಬಿಡ್ಬೇಕು. ಒಂದ್ ವೇಳೆ ಅದು ಉಳ್ಕೊಂಡ ಪಕ್ಷದಲ್ಲಿ ಏನ್ ಮಾಡ್ಬೇಕು ನೋಡಿ, ಭೋಜನ ಮಾಡಬೇಕು. ಅದನ್ನು ಆ ರಾತ್ರಿಯಲ್ಲಿಯೇ ಮಾಂಸವನ್ನು ಭೋಜನ ಮಾಡಬೇಕು. ಅದನ್ನು ಬೆಂಕಿಯಲ್ಲಿ ಸುಟ್ಟು ಹುಳಿ ಇಲ್ಲದ ರೊಟ್ಟಿಗಳ ಮತ್ತು ಕಹಿಯಾದ ಪಲ್ಯಗಳ ಸಂಗಡ ಊಟ ಮಾಡಬೇಕು. ಅದನ್ನು ಹಸಿಯಾಗಿಯೂ ನೀರಿನಲ್ಲಿ ಬೇಯಿಸಿಯೂ ತಿನ್ನಕೂಡದು. ಇವಾಗ ಬೇಯಿಸ್ಕೊಂಡು ತಿನ್ನೋ ಹಾಗಿಲ್ಲ. ಅದನ್ನೆಲ್ಲ ತಲೆ, ತೊಡೆ, ಹೊಟ್ಟೆ, ಎಳಗಣವುಗಳು ಸಹಿತವಾಗಿ ಬೆಂಕಿಯಲ್ಲಿ ಸುಟ್ಟೇ ತಿನ್ನಬೇಕು. ಮರುದಿನದ ಬೆಳಗಿನವರೆಗೆ ಅದರಲ್ಲಿ ಸ್ವಲ್ಪವನ್ನಾದರೂ ಮಿಗಿಸಕೂಡದು. ಬೆಳಗಿನವರೆಗೆ ಮಿಕ್ಕದ್ದನ್ನು ಬೆಂಕಿಯಿಂದ ಸುಟ್ಟು ಬಿಡಬೇಕು. ಆ ಭೋಜನವನ್ನು ಮಾಡಬೇಕಾದ ಕ್ರಮ ಹೇಗೆಂದರೆ, ನೀವು ನಡುವನ್ನು ಕಟ್ಟಿ ಕೆರವನ್ನು ಮೆಟ್ಟಿಕೊಂಡು ಕೋಲು ಹಿಡಿದು ತ್ವರೆಯಾಗಿ ಮಾಡಬೇಕು.
ಅಲ್ಲಿ ನಿಮಗೆ ಒಂದು ವಿರಾಮವಾದ ಸಮಯ ಇಲ್ಲ. ಅಲ್ಲಿ ಶಾಂತವಾದ ರೀತಿಯಲ್ಲಿ ಎಲ್ಲರೂ ಸೇರಿ ಆಹಾರವನ್ನ ನಿಧಾನವಾಗಿ ತಿನ್ನುವಂತಹ ಒಂದು ಸಂದರ್ಭ ಅದಲ್ಲ. ಅಲ್ಲಿ ಅವರು ಆತುರಾತುರವಾಗಿ ಆ ಸ್ಥಳವನ್ನ ಬಿಡಬೇಕಾಗಿದೆ. ಅಲ್ಲಿ ಸ್ವಲ್ಪವೂ ಸಮಯವಿಲ್ಲದ ಕಾರಣ ಆ ರೊಟ್ಟಿಗಳನ್ನ ಹುಳಿ ಬರೆಸ್ತೇನೆ ಹಾಗೆ ಮಾಡಿ ಸುಟ್ಟು ತಿನ್ಬೇಕಾಗಿದೆ. ಜೊತೆಗೆ ಕಹಿಯಾದ ಪಲ್ಯಗಳ ಜೊತೆಗೆ ಸೇರಿ ತಿನ್ಬೇಕಾಗಿದೆ. ಅದು ತಿನ್ನೋದು ಹೇಗೆ ಅಂದ್ರೆ ನಡುವನ್ನ ಕಟ್ಟಿ ಕೆರವನ್ನ ಮೆಟ್ಟಿಕೊಂಡು ಕೂತು ವಿರಾಮವಾಗಿ ತಿನ್ನೋ ಹಾಗಿಲ್ಲ. ನಡುವನ್ನ ಕಟ್ಟಿರ್ಬೇಕು, ಕೆರವನ್ನ ಮೆಟ್ಟಿರ್ಬೇಕು, ಕೋಲು ಹಿಡಿದಿರ್ಬೇಕು. ಕೋಲಲ್ಲಿ ಅಂತ ಹುಡುಕಾಡೋ ಹಾಗಿಲ್ಲ. ಕೋಲನ್ನ ಹಿಡ್ಕೊಂಡು ಆ ಒಂದು ರಾತ್ರಿಯಲ್ಲಿ ನೀವು ಅದನ್ನ ತ್ವರೆಯಾಗಿ ಮಾಡಬೇಕಿದೆಯೋ ಯೆಹೋವನಿಗೆ ಆಚರಿಸತಕ್ಕ ಪಸ್ಕ ಹಬ್ಬವು. ಆ ರಾತ್ರಿ ನಾನು ಐಗುಪ್ತ ದೇಶದ ನಡುವೆ ಹಾದು ಹೋಗಿ ಮನುಷ್ಯರಲ್ಲಾಗಲಿ ಪಶುಗಳಲ್ಲಾಗಲಿ ಚೊಚ್ಚಲ ಆಗಿರುವುದನ್ನೆಲ್ಲ ಸಂಹರಿಸುವೆನು. ಐಗುಪ್ತ ದೇಶದ ಸಮಸ್ತ ದೇವತೆಗಳಿಗೂ ಶಿಕ್ಷೆ ಮಾಡುವೆನು. ನಾನು ಯೆಹೋವನು. ನೀವು ಬಾಗಿಲಿಗೆ ಹಚ್ಚಿದ ಆ ರಕ್ತವು ನೀವಿರುವ ಮನೆಗಳನ್ನು ಸೂಚಿಸುವುದಾದ ಕಾರಣ ನಾನು ಅದನ್ನು ಕಂಡು ನಿಮಗೆ ಯಾವ ನಷ್ಟವನ್ನು ಮಾಡದೆ ಮುಂದಕ್ಕೆ ದಾಟಿ ಹೋಗುವೆನು. ನಾನು ಐಗುಪ್ತದವರನ್ನು ಸಂಹರಿಸುವಾಗ ನಿಮಗೆ ಯಾವ ಹಾನಿಯೂ ಉಂಟಾಗುವುದಿಲ್ಲ. ಆ ದಿನವು ನಿಮಗೆ ಜ್ಞಾಪಕಾರ್ಥವಾಗಿರುವುದು. ಅದರಲ್ಲಿ ಯೆಹೋವನ ಘನಕ್ಕಾಗಿ ಹಬ್ಬವನ್ನು ಮಾಡಬೇಕು. ಅದನ್ನು ಶಾಶ್ವತ ನಿಯಮವೆಂದು ತಲಾಂತರಕ್ಕೂ ಆಚರಿಸಬೇಕು. ಇದನ್ನ ನಾವು ಸ್ಪಷ್ಟವಾಗಿ ಈ ಪಸ್ಕ ಹಬ್ಬವನ್ನ ಹೇಗೆ ಮಾಡಬೇಕು, ಮಾಡುವಾಗ ಯಾವ ಒಂದು ಸನ್ನಿವೇಶ ಅವ್ರಿಗಿತ್ತು, ಆ ಸನ್ನಿವೇಶದಲ್ಲಿ ಆ ಭೋಜನವನ್ನ ಹೇಗೆ ಮಾಡ್ಬೇಕಾಗಿತ್ತು, ಅವರ ಕೂತು ವಿರಾಮವಾಗಿ ತಿನ್ನುವ ಹಾಗಿರಲಿಲ್ಲ. ಕಾಲಲ್ಲಿ ಕೆರವನ್ನ ಮೆಟ್ಕೊಂಡ್ಬೇಕಾಗಿರ್ತಿತ್ತು, ಸೊಂಟಕ್ಕೆ ಅವರು ಪಟ್ಟಿಯನ್ನ ಕಟ್ಕೊಂಡಿರ್ಬೇಕಾಗಿತ್ತು. ಹಾಗೆ ಕೈಯಲ್ಲಿ ಕೋಲು ಹಿಡಿದು ತಿಂದು ಅದನ್ನ ಅವರು ಮುಗಿಸ್ಬೇಕಾಗಿತ್ತು. ಆ ರಾತ್ರಿಯಲ್ಲಿ ತಿಂದು ಅದನ್ನ ಮುಗಿಸ್ಬೇಕಾಗಿತ್ತು. ಮಾರನೇ ದಿನ ತನಕ ಅದು ಇಟ್ಕೊಳ್ಳೋ ಹಾಗಿರಲಿಲ್ಲ. ಇಂಥ ಆತುರವಾಗಿ ಅದನ್ನ ತಿಂದು ಅವರು ಮುಗಿಸ್ಬೇಕಾಗಿತ್ತು. ಇದು ತಾನೇ ಈ ಪಸ್ಕದ ಹಬ್ಬದ ಬಗ್ಗೆ ನಮಗೆ ವಿಮೋಚನ ಕಾಂಡ ಹಳೆ ಒಡಂಬಡಿಕೆ 12ನೇ ಅಧ್ಯಾಯದಲ್ಲಿ ಇದರ ಒಂದು ಸಂಪೂರ್ಣ ಒಂದು ಮಾಹಿತಿ ನಮಗೆ ಸಿಗುತ್ತದೆ. ಹೊಸ ಒಡಂಬಡಿಕೆಯಲ್ಲಿ ಬರುವುದಾದ್ರೆ 1 ಕೊರಿಂಥದಲ್ಲಿ ನಾವು ನೋಡುದು, ಕೊಯ್ಲ್ಪಟ್ಟ ಆ ಪಸ್ಕದ ಕುರಿಮರಿ ಬೇರಾರು ಅಲ್ಲ, ಯೇಸು ಕ್ರಿಸ್ತನೇ. ಯೇಸು ಕ್ರಿಸ್ತನನ್ನ ಸೂಚಿಸುವಂತಹ ಒಂದು ಆ ಬಲಿ ಏನಿದೆ, ಆ ಹಬ್ಬ ಏನಿದೆ, ಯೇಸು ಕ್ರಿಸ್ತನ ಸೂಚಿಸುವಂತದ್ದಾಗಿದೆ. ಪಸ್ಕ ಹಬ್ಬದ ದಿನವೇ ಯೇಸು ಕ್ರಿಸ್ತನು ಶಿಲುಬೆಯನ್ನ ಏರಿ ಆ ದಿನದ ಸಾಯಂಕಾಲವೇ ಅವನ ಪ್ರಾಣ ಕೊಟ್ಟರು. ಇದು ನಮಗೆ ಇಲ್ಲಿ ಹೇಳಿರುವಂಥದ್ದು ಮತ್ತು ನಡೆದಂಥದ್ದು ಎರಡೂ ಕೂಡ ಅಲ್ಲಿ ಒಂದಕ್ಕೊಂದಕ್ಕೆ ತಾಳೆ ಆಗ್ತಾ ಇದೆ. ಅಂದ್ರೆ ಯೇಸು ಕ್ರಿಸ್ತನು ಪಸ್ಕದ ಕುರಿಯನ್ನ ಸೂಚಿಸುವಂತವನಾಗಿದ್ದರು. ಯಾವ ರೀತಿಯಲ್ಲಿ ಪಸ್ಕದ ಕುರಿಯು ಪಸ್ಕ ಹಬ್ಬದ ದಿನದಲ್ಲಿ ಕೊಯ್ಯಲ್ಪಟ್ಟಿತೋ ಹಾಗೆ ಪಸ್ಕ ಹಬ್ಬದ ದಿನದಂದು ಇಸ್ರಾಯೇಲರು ಆಚರಿಸಬೇಕಾಗಿದ್ದು ಶಾಶ್ವತ ನಿಯಮವಾಗಿತ್ತು. ಹೀಗೆ ಮಾಡೋದೇ ಅವರು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಾಗಿತ್ತು. ಅದನ್ನ ಅವರು ಹಬ್ಬವನ್ನ ಚಾಚು ತಪ್ಪದೆ ಮಾಡ್ತಾ ಇದ್ರು. ಆ ಪಸ್ಕ ಹಬ್ಬವನ್ನು ಅವರು ಅಲ್ಲಿ ಮಾಡ್ಬೇಕಾಗಿತ್ತು. ಅದಕ್ಕಾಗಿ ಅವ್ರು ಏನ್ ಮಾಡ್ಬೇಕಾಗಿತ್ತು, ಆ ಶಿಲುಬೆಯಲ್ಲಿ ನೇತಾಡುವಂತ ಶವವನ್ನು ಕೆಳಗಡೆ ಇಳಿಸಿ ಅದನ್ನ ಅವರು ಸಂಸ್ಕಾರ ಮಾಡ್ಬೇಕಾಗಿತ್ತು. ಇಲ್ಲ ಅಂತಂದ್ರೆ ಅವರು ಹಬ್ಬ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಇಲ್ಲಿ ಪಸ್ಕದ ಹಬ್ಬದ ಕುರಿಮರಿಯನ್ನ ಆದಿಯಲ್ಲೇ ಕೊಯ್ಯಲ್ಪಟ್ಟ ಕುರಿಮರಿ ಅಂತ ಪೇತ್ರನು ಒಂದು ಪೇತ್ರನಿಗೆ ಹೇಳ್ತಾ ಇದ್ದಾನೆ. 1:18 ಆದಿಯಲ್ಲೇ ಕೊಯ್ಯಲ್ಪಟ್ಟ ಕುರಿಮರಿ, ಪಸ್ಕದ ಕುರಿಮರಿ. ನಮ್ಮ ಹಿರಿಯರು ಕೆಲವು ವ್ಯರ್ಥವಾದ ಆಚರಣೆಗಳನ್ನ, ಸಂಪ್ರದಾಯಗಳನ್ನ, ಆ ಒಂದು ನಡವಳಿಕೆಯನ್ನ ಕಲಿಸ್ಕೊಟ್ಟಿದ್ರು. ಅವುಗಳಿಂದ ಬಿಡುಗಡೆ ಆದದ್ದು ನಮಗೆ ಕೇವಲ ಬೆಳ್ಳಿ ಬಂಗಾರದವುಗಳಿಂದಲ್ಲ, ಬೆಳ್ಳಿ ಬಂಗಾರದಂತಹ ಒಂದು ಅಮೂಲ್ಯವಾದ ಲೋಹಗಳಿಂದಲ್ಲ, ಬೆಲೆ ಬಾಳುವಂತಹ ಆ ಲೋಹಗಳಿಂದಲ್ಲ. ಆದರೆ ಯೇಸು ಕ್ರಿಸ್ತನೆಂಬ ಕೊಯ್ಯಲ್ಪಟ್ಟ ಪಸ್ಕದ ಕುರಿಮರಿಯಿಂದ ನಮಗೆ ಇದರೆಲ್ಲರಿಂದಲೂ ಬಿಡುಗಡೆ ಆಯಿತು. ನಮ್ಮ ಹಿರಿಯರು ಕಲಿಸಿಕೊಟ್ಟಂತ ವ್ಯರ್ಥವಾದ ಆಚರಣೆಗಳು, ವ್ಯರ್ಥವಾದ ನಡವಳಿಕೆಗಳು, ವ್ಯರ್ಥವಾದ ಶ್ರದ್ಧೆಗಳು, ನಂಬಿಕೆಗಳು, ಇವುಗಳೆಲ್ಲದರಿಂದ ನಮಗೆ ಬಿಡುಗಡೆ ಆಗಿದ್ದು ಆ ಪಸ್ಕದ ಕುರಿ ಕೊಯ್ಯಲ್ಪಟ್ಟದ್ರಿಂದ. ಆದಿಯಲ್ಲೇ ಇದು ಕೊಯ್ಯಲ್ಪಟ್ಟಿತು. ಆದಿಯಲ್ಲೇ ಕೊಯ್ಯಲ್ಪಟ್ಟಿತ್ತು ಅಂತ ಹೇಳುವಾಗ ಸ್ವಾಮಿ ನಂತರದಲ್ಲಿ ದುಡುಕಿ ತೆಗೆದುಕೊಂಡಂತಹ ತೀರ್ಮಾನದಿಂದಲೋ ಅಥವಾ ಅವನಿಗೆ ಆಕಸ್ಮಿಕವಾಗಿ ಘಟಿಸಿದ್ರಿಂದ ಯೇಸು ಕ್ರಿಸ್ತನ ಆತುರವಾಗಿ ನಂತರದಲ್ಲಿ ಏರ್ಪಾಟು ಮಾಡಿದಂತಹ ರಕ್ಷಣೆ ಯೋಜನೆ.
ದೇವರು ಸ್ವತಃ ಸರ್ವಜ್ಞಾನಿ ಆಗಿರುವುದರಿಂದ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲದಲ್ಲಿ ಏನು ನಡೀತದೆ ಅಂತ ಅದು ಆತನಿಗೆ ಸಮವಾಗಿ ಅದರ ದೃಶ್ಯ ಅವನ ಕಣ್ಣು ಮುಂದೆ ಇರೋದ್ರಿಂದ ಅವನು ಯಾವುದನ್ನ ಮುಂದೆ ಹೋಗಿ ಅಥವಾ ನಡೆದ ಮೇಲೆ ಅದನ್ನು ತಿಳ್ಕೊಳ್ಳುವಂತ ಅವಶ್ಯಕತೆ ಅವನು ಆದಿಯಲ್ಲಿಯೇ ಮನುಷ್ಯನು ಪಾಪಕ್ಕೆ ಒಳಗಾಗ್ತಾನೆ ಅಂತ. ಆದ್ರೆ ಮನುಷ್ಯನಿಗೆ ಕೊಟ್ಟಂತಹ ಆ ಸ್ವತಂತ್ರದ ದುರ್ಬಳಕೆಯಿಂದ ಅದ ಹಾಗಾಯ್ತು. ಈಗೇನೆ ಆಗ್ಬೇಕು ಅಂತ ಮೊದಲು ದೇವರು ನಿಶ್ಚಿತ ಪಡಿಸ್ಕೊಂಡಿರ್ಲಿಲ್ಲ. ಹಾಗೆ ನಿಶ್ಚಿತ ಪಡಿಸ್ಕೊಳ್ಳದೆ ಆತನು ನಮ್ಮ ಆಯ್ಕೆಗೆ ಬಿಟ್ಟಿದ್ದನು. ನಮ್ಮ ಆಯ್ಕೆ ಎಂಥದ್ದು ಅನ್ನೋದು ಅವನಿಗೆ ಮೊದಲೇ ಗೊತ್ತಾಗ್ತದೆ ಅಷ್ಟೇ. ಅದು ಬಿಟ್ರೆ ಅವನ ಹಸ್ತಕ್ಷೇಪ ಏನಿಲ್ಲ. ಇದನ್ನ ನಾವು ತಿಳ್ಕೊಳ್ಬೇಕಾಗಿ ಯಾರು ಕರೆಯಲ್ಪಟ್ರು ಅವರು ಆಯಲ್ಪಟ್ರು ಅಂದ್ರೆ ಅರ್ಥ ಅಲ್ಲಿ ಎಲ್ಲರಿಗೂ ಆಹ್ವಾನ ಹೋಗಿತ್ತು. ತನ್ನ ಮಗನ ಮದುವೆ ಔತಣಕೂಟಕ್ಕೆ ಆ ಮಹಾರಾಜನು ಎಲ್ಲರಿಗೂ ಆಹ್ವಾನವನ್ನ ಆಮಂತ್ರಣವನ್ನ ಕಳಿಸಿದ್ದನು. ಆ ಕಳಿಸಿದ್ರೆ ಕೆಲವರೆಲ್ಲ ಬೇರೆ ಬೇರೆ ಕಾರಣವನ್ನ ಕೊಟ್ಟು ಜಾರ್ಕೊಂಡ್ರು. ಇಲ್ಲಿ ಅವ್ರು ಬರ್ಲಿಲ್ಲ ಅಂತಂದ್ರೆ ಅವ್ರು ಬರಬಾರ್ದು ಅಂತ ಏನು ದೇವ್ರು ಮಾಡಿರ್ಲಿಲ್ಲ, ಅವ್ರಿಗೋಸ್ಕರನೇ ಮಾಡಿದ್ದಿದ್ದ. ಅವರಾಗಿದ್ದ ಅವರೇ ಅದನ್ನ ಬೇಡ ಅಂತ ಹೇಳಿ ನೆಪಗಳನ್ನ ಹೇಳಿ ಕಳಿಸಿಕೊಂಡಿದ್ರಿಂದ ಅವರು ಬರದೆ ಹೋದದ್ರಿಂದ ಅದು ಅವರ ಪಾಲಾಗ್ಲಿಲ್ವೋ ಹೊತ್ತು ದೇವರು ಅವ್ರನ್ನ ಬರಬಾರ್ದು ಅಂತ ಏನು ಮೊದಲೇ ಅವನ್ನ ನಿರ್ಧರಿಸಲಿಲ್ಲ. ಇದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಜನರಿಗೆ ಏನಾಗಿದೆ, ಮೊದಲೇ ದೇವ್ರು ನಿರ್ಧರಿಸ್ಬಿಟ್ಟಿದ್ನು ಯಾರನ್ನ ಕರೆಯಲ್ಪಟ್ರು ಅವ್ರಿಗೆ ಮಾತ್ರ ಇದೆಲ್ಲ ಇತ್ತು. ಇಲ್ಲ, ಯಾರು ರ್ಯಾಂಕ್ ಬರ್ತಾರೋ ಅವ್ರಿಗೆ ಮೊದಲನೇ ರ್ಯಾಂಕ್ ಕೊಡ್ತಾರೆ. ಅದು ಇಂಥವನೇ ರ್ಯಾಂಕ್ ಬರ್ತಾನೆ ಅಂತ ಅಲ್ಲಿ ದೇವರು ಡಿಸೈಡ್ ಮಾಡಿ ಇಂಥವನೇ ಸೆಲೆಕ್ಟ್ ಆಗ್ಬೇಕು ಒಬ್ಬ ಸೈನಿಕನಾಗಿ. ಇಲ್ಲ, ಸೆಲೆಕ್ಟ್ ಆದಂತವನಿಗೆ ಇಂಥದ್ದಾಗಬೇಕು ಅಂತ ದೇವರು ನೇಮಕ ಮಾಡಿದನೋ ಅಥವಾ ಸೈನಲ್ಲಿ ಇರುವಂತದ್ದೆಲ್ಲ ನೇಮಕವಾಗಿದೆಯೋ ಹೊರತು ಇಂಥವನ್ನೇ ಮೊದಲು ಸೆಲೆಕ್ಟ್ ಮಾಡಿ ಅಂತ ಎಲ್ಲೂ ಇಲ್ಲ. ಅದನ್ನೇ ನಾವು ಮೊದಲೇ ಕೊಯ್ಯಲ್ಪಟ್ಟ ಕುರಿಮರಿ ಅಂತಂದ್ರೆ ದೇವರು ರಕ್ಷಣೆಯ ಯೋಜನೆಯ ಸಲುವಾಗಿ ಮನುಷ್ಯನ ಪಾಪವನ್ನ ಪರಿಹರಿಸುವುದಕ್ಕಾಗಿ ನಂತರದಲ್ಲಿ ಅವನಿಗೆ ತಿಳುವಳಿಕೆ ಉಂಟಾಗಿ ಅಥವಾ ಅವನಿಗೆ ಗೊತ್ತಾದ ಮೇಲೆ ಇದು ಮಾಡಿರುವಂತಿಲ್ಲ. ಮೊದಲೇ ಆತನು ಗೊತ್ತಾದ್ರಿಂದ ಆದಿಯಲ್ಲೇ ಯೇಸು ಕ್ರಿಸ್ತನು ಕೊಯ್ಯಲ್ಪಟ್ಟ ಕುರಿಮರಿಯಾಗಿದ್ದನು. ಯಶಾಯದಲ್ಲಿ ಅದನ್ನ ನಾವು ಸ್ಪಷ್ಟಪಡಿಸ್ತೇನೆ. ಆತನು ಯಶಾಯ 13ನೇ ಅಧ್ಯಾಯಕ್ಕೆ ಹೋಗ್ರಿ. ಆ ಕುರಿಮರಿ ಎಂಥದ್ದಾಗಿತ್ತು, ಹೇಗೆ ಆತನು ತನ್ನ ಅದನ್ನೆಲ್ಲ ಹೊತ್ಕೊಂಡು ಆ ಪಾತ್ರವನ್ನ ವಹಿಸಿದನು ಅಂತಂದ್ರೆ ಇಲ್ಲಿ ನೋಡಿ ಹೇಗಿದೆ. 53:7-8 ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು, ಬಾಯಿ ತೆರೆಯಲಿಲ್ಲ. ಒದ್ದೆ ಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು, ಬಾಯಿ ತೆರೆಯಲೇ ಇಲ್ಲ. ಹಿಂಸೆಯ ನ್ಯಾಯದಿಂದ ಕೊಲ್ಲಲ್ಪಟ್ಟನು. ಆಹಾ, ಇವನು ಜೀವಲೋಕದಿಂದ ಕೀಳಲ್ಪಟ್ಟಿದ್ದಾನೆ. ನಮ್ಮ ಜನಗಳ ದ್ರೋಹಗಳ ದೆಸೆಯಿಂದ ಈ ಪೆಟ್ಟು ಅವನ ಮೇಲೆ ಬಿತ್ತಲ್ಲ ಎಂದು ಅವನ ಕಾಲದಲ್ಲಿ ಯಾರೂ ಮನಮಟ್ಟಿ ಮರೆತಿದ್ದರು. ಅವನು ಯಾವ ಅನ್ಯಾಯವನ್ನು ಮಾಡದಿದ್ದರು, ಅವನ ಬಾಯಲ್ಲಿ ಯಾವ ವಂಚನೆ ಇಲ್ಲದಿದ್ದರು. ಅವನು ಸತ್ತಾಗ ದುಷ್ಟರ ಮಧ್ಯೆ ಪುಷ್ಟರ ನಡುವೆ ಅವನನ್ನು ಬಿಟ್ಟರು. ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿದೆ. ಯಾವುದರ ಪ್ರಯುಕ್ತ ಈ ಸಂಕಲ್ಪವಾಗಿತ್ತು? ನಮ್ಮ ಪಾಪದ ಪ್ರಯುಕ್ತ. ಪಾಪವನ್ನ ಮಾಡ್ಬೇಕು ಅಂತ ಮೊದಲೇ ಸ್ವಾಮಿ ನಿರ್ಧಾರ ಮಾಡ್ಕೊಂಡೇನೇ ಇಲ್ಲ. ಅದು ನಮ್ಮ ನಿರ್ಧಾರ, ನಾವು ತೆಗೆದುಕೊಳ್ಳುವ ನಿರ್ಧಾರ ಗೊತ್ತಾಯ್ತು ಅನ್ನೋ ಬಿಟ್ರೆ ನಿರ್ಧಾರ ಅದು ಪ್ಯೂರ್ಲಿ ಮನುಷ್ಯನ ನಿರ್ಧಾರ. ಮನುಷ್ಯನು ಮಾಡಿದಂತಹ ತಪ್ಪು, ಮನುಷ್ಯನು ಮಾಡಿದಂತಹ ಪಾಪದ ಸಂಬಳ ಮರಣ. ಪಾಪಕ್ಕೆ ಪರಿಹಾರ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ. ರಕ್ತವೇ ಏಕೆ? ಯಾಕಂದ್ರೆ ಪ್ರತಿ ದೇಹಕ್ಕೂ ರಕ್ತವೇ ಪ್ರಾಣ. ಆ ರಕ್ತವನ್ನು ತಗೊಂಡು ಏನ್ ಮಾಡ್ತಾ ಇದೆ ಯಾಜಕ? ಆ ಯಾಜಕರು ಮಹಾಪರಿಶುದ್ಧ ಸ್ಥಳ ಪರಿಶುದ್ಧ ಸ್ಥಳಕ್ಕೂ ಮಧ್ಯೆ ಇದ್ದಂತ ಪರದೆಗೆ ಆತನ ಚಿಮುಕಿಸ್ತಾ ಇತ್ತು. ಆ ಪರದೆ ಯಾರನ್ನ ಸೂಚಿಸ್ತಾ ಇತ್ತು? ಅವರು ಆ ಧೂಪ ವೇದಿಯ ಮೇಲೆ ಅದನ್ನ ಚಿಮುಕಿಸ್ತಾ ಇದ್ರು. ಹಾಗೇನೆ ಹೊರಗಡೆ ಬಂದ್ರೆ ಯಜ್ಞವೇದಿ ಇರ್ತಿತ್ತು, ಯಜ್ಞವೇದಿಯ ಗುಂಪುಗಳಿಗೆ ಅದನ್ನ ಚಿಮುಕಿಸ್ತಾ ಇದ್ರು. ಉಳಿದ ರಕ್ತವನ್ನು ಅದರ ಬುಡಕ್ಕೆ ಅದನ್ನ ಹಾಕ್ತಾ ಇತ್ತು. ಇದನ್ನ ನಾವು ದೇವದರ್ಶನ ಗುಡಾರದಲ್ಲಿ ಯಾವ ರೀತಿ ದೋಷ ಪರಿಹಾರಕ ಯಜ್ಞಗಳು, ಪ್ರಾಯಶ್ಚಿತ್ತ ಯಜ್ಞಗಳು, ಮತ್ತೆ ಕೃತಜ್ಞತಾ ಯಜ್ಞಗಳು ಸಲ್ಲಿಸಲ್ಪಡ್ತಾ ಇದ್ದೀವಿ. ಒಂದು ವೇಳೆ ಇಸ್ರಾಯೇಲರು ತಿಳಿಯದೇ ಎಲ್ಲರೂ ಒಂದು ದೋಷಕ್ಕೆ ಒಳಗಾದ್ರೆ ಅವರ ಎಲ್ಲರ ಒಂದು ಪರವಾಗಿ ಮಹಾಯಾಜಕನು ದೋಷ ಪರಿಹಾರಕ ಯಜ್ಞವನ್ನ ಮಾಡಿದ್ರು. ಅವರ ದೋಷವನ್ನೆಲ್ಲ ಕಳೀಲಿಕ್ಕೆ ಹೋರಿಯನ್ನ ಅವನು
ವಧಿಸ್ಬೇಕಾಗಿ. ಒಂದು ವೇಳೆ ಆ ಮಹಾ ಯಾಜಕನೇ ಒಂದು ಪಾಪ ಮಾಡಿದ್ದ ಪಕ್ಷದಲ್ಲಿ, ಅವನು ದೋಷಕ್ಕೊಳಗಾಗಿದ್ದ ಪಕ್ಷದಲ್ಲಿ, ಅವನ ದೋಷವನ್ನ ಕಳ್ಕೊಳ್ಳುವುದಕ್ಕೆ ಮೊದಲು ತನಗೋಸ್ಕರ ಅವನ ಯಜ್ಞವನ್ನ ಅರ್ಪಿಸ್ಕೊಳ್ಬೇಕಾಗಿತ್ತು. ಇದೆಲ್ಲವೂ ದೇವರು ಮಾಡಿದಂತಹ ಆ ಒಂದು ಸಂಸ್ಕಾರವಾಗಿತ್ತು. ನಮ್ಮ ಪಾಪಗಳನ್ನ ಕಳೆಯುವುದಕ್ಕೋಸ್ಕರ ಯೇಸು ಕ್ರಿಸ್ತನೆಂಬ ಕುರಿಮರಿಯು ಬಲಿಯಾಗುತ್ತದೆ ಎಂಬ ಒಂದು ಜ್ಞಾಪಕಾರ್ಥವಾಗಿ ಅದನ್ನ ಸಂಕೇತಿಸುವಂತಹ ಆಚರಣೆಗಳು ಅವರಲ್ಲಿ ಇದ್ವು. ಈ ಆಚರಣೆಗಳ ಮುಖಾಂತರ, ಆಚರಣೆ ಮಾಡುವುದರ ಮುಖಾಂತರ ಅವರಿಗೆ ಪಾಪ ಕ್ಷಮೆ ಉಂಟಾಗ್ತದೆ. ಆದ್ರೆ ನಿಜವಾಗಿಯೂ ಯಾರ ಮೇಲೆ ಆ ಪಾಪಗಳನ್ನ ಹೊತ್ಕೊಳ್ತಾ ಇದ್ದವ್ರು ಯಾರು ಅಂತಂದ್ರೆ ಯೇಸು ಕ್ರಿಸ್ತನೇ. ವರ್ಷಕ್ಕೊಮ್ಮೆ ಆ ಒಂದು ದೋಷ ಪರಿಹಾರ ಯಜ್ಞವನ್ನ ಅಥವಾ ಮಹಾದೋಷ ಪರಿಹಾರಕ ಯಜ್ಞದಲ್ಲಿ ಯಾ ದೇವದರ್ಶನ ಗುಡಾರಕ್ಕೆ ವರ್ಗಾಯಿಸಲ್ಪಟ್ಟಿದ್ದಂತಹ ಎಲ್ಲಾ ಪಾಪಗಳನ್ನ ಅಜಾಜೇಲ್ನ ಎಂಬ ಒಂದು ಆಡು ಮರಿಯ ಮೇಲೆ ಅದು ವರ್ಗಾಯಿಸಲ್ಪಡ್ತಾ ಇತ್ತು. ಹೇಗಂತಂದ್ರೆ 2 ಗಂಡು ಹೋತುಗಳನ್ನ ಅವರು ಆಯ್ಕೆ ಮಾಡ್ಕೊಳ್ತಾ ಇದ್ರು. ಅದನ್ನ ಚೀಟ್ ಹಾಕ್ತಾ ಇತ್ತು. ಯಾವ ಆಡಿಗೆ ಚೀಟ್ ಬಿಡ್ತಾ ಇತ್ತು ಅದು ಯೆಹೋವನ ಚೀಟ್ ಆಗಿತ್ತು, ಅದು ವಧಿಸಲ್ಪಡ್ತಾ ಇತ್ತು. ಯಾವುದಕ್ಕೆ ಚೀಟ್ ಬೀಳಲಿಲ್ವೋ ಅದು ಅಜಾಜೇಲನನ್ನ ಗುರುತಿಸುವಂತಹ ಅಥವಾ ಸಂಕೇತಿಸುವಂತಹ ಆ ಮೇಕೆಯಾಗಿತ್ತು, ಆಡಾಗಿತ್ತು. ಎಲ್ಲಾ ಪಾಪಗಳನ್ನು ಮಹಾಯಾಜಕ ಅದರ ಮೇಲೆ ಹೊರಿಸ್ತಾ ಇತ್ತು, ಅದನ್ನ ಕಾಡಿಗೆ. ಇದು ಯಾರನ್ನು ಸೂಚಿಸುತ್ತೆ? ಈ ಅಜಾಜೇಲನೆಂಬ ಆ ಆಡು ಹೋತ ಯಾರನ್ನು ಸೂಚಿಸುತ್ತೆ ಅಂತಂದ್ರೆ, ಎಲ್ಲಾ ಪಾಪಗಳು, ಈಗ ನಾವು ಮನುಷ್ಯ ಮಾಡಿದ ಎಲ್ಲಾ ಪಾಪಗಳನ್ನ ಯೇಸು ಕ್ರಿಸ್ತನ ಹೊತ್ಕೊಂಡಿದ್ದಾನೆ, ಸರಿ, ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿದ್ದಾನೆ. ಆದ್ರೆ ಯಾರು ವರ್ಗಾಯಿಸಲ್ಪಡ್ತದೆ ಅಂತಂದ್ರೆ ಅಜಾಜೇಲನೆಂಬ ಈ ಮೇಕೆಗೆ, ಆಡುಗು ಹೋತಕ್ಕೆ ಯಾವ ರೀತಿ ವರ್ಗಾಯಿಸಲ್ಪಟ್ಟೋ ಹಾಗೆ ಎಲ್ಲಾ ಪಾಪ ಸೈತಾನನಿಗೆ ವರ್ಗಾಯಿಸ. ಇದಕ್ಕೆ ಆ ಅಜಾಜೇಲನನ್ನ ಸಂಕೇತಿಸುವಂತಹ ಹೋತವನ್ನ ವಧಿಸ್ತಾ ಇದ್ದಾರೆ. ಅದನ್ನ ಕಾಡಿಗೆ ಬಿಟ್ಬಿಡ್ತಾ ಇದ್ದಾರೆ. ಅದು ತನ್ನ ಪಾಪಗಳನ್ನ ಹೊತ್ಕೊಂಡು ಕಾಡಲ್ಲಿ ಜೀವನ ಮಾಡ್ಬೇಕಾಗ್ತದೆ. ಹೀಗೆ ಎಲ್ಲಾ ಪಾಪಗಳನ್ನ ಹೊತ್ಕೊಂಡು ಈ ಸೈತಾನು 1000 ವರ್ಷಗಳು ಬಂಧನದಲ್ಲಿರ್ತಾನೆ. ಬಂಧನ ಏನಂದ್ರೆ ಅವನ ಕೈಯಿನ ಕಾಲನ ಸರ್ಪಿಂದ ಬಿದ್ದಿರೋದಿಲ್ಲ. ಆದ್ರೆ ಯಾರನ್ನೂ ಆತನು ಮರಳು ಮಾಡ್ಲಿಕ್ಕೆ ಆಗುತ್ತೆ. ಯಾರನ್ನೂ ಮರಳು ಮಾಡದಂತಹ ಪರಿಸ್ಥಿತಿ ಅವನಿಗೆ ಬಂಧನದ ರೀತಿ ಇರ್ತದೆ. ಅಯ್ಯೋ, ನಾನು ಯಾರನ್ನೂ ಮೋಸ ಮಾಡ್ಲಿಕ್ಕೆ ಆಗ್ತಾ ಇಲ್ವಲ್ಲ, ನನ್ನ ಒಂದು ಕೆಟ್ಟ ಒಂದು ಯುಕ್ತಿಯನ್ನ ಯಾರ ಮೇಲೂ ಪ್ರಯೋಗ ಮಾಡ್ಲಿಕ್ಕೆ ಆಗ್ತಾ ಇಲ್ವಲ್ಲ ಅಂತ ಹೇಳಿ ಅವನಿಗೆ ಎಲ್ಲಾ ಕಡೆ ಒಂದು ಬಂಧನದ ಒಂದು ಅನುಭವ ಆಗ್ತದೆ. ಅಲ್ಲಿ ಯಾರು ಇರೋದಿಲ್ಲ ಅವನ. ಅದಕ್ಕೆ ಅವನ 1000 ವರ್ಷಗಳು ಯಾವ ರೀತಿಯಾಗಿ ಸೆರೆಮನೆ ರೀತಿಯಲ್ಲಿ 1000 ವರ್ಷಗಳು ಅವನು ಅಜಾಜೇಲನೆಂಬ ಹೋತ ಹೇಗಿತ್ತು ಹಾಗೆ ಆ ಪಾಪವನ್ನು ಬೇಕಾಗ್ತದೆ. 1000 ವರ್ಷಗಳು ತೀರಿದ ಬಳಿಕ ಯೇಸು ಕ್ರಿಸ್ತನು ಭೂಮಿಗೆ ಬರುವಾಗ ಎಲ್ಲರಿಗೂ ಪ್ರಾಣ ಕೊಡಲ್ಪಡುತ್ತೆ. ಎಲ್ಲರೂ ಅಂದ್ರೆ ದುಷ್ಟರು ಕೂಡ ಎದ್ದೇಳ್ತಾರೆ. ಆ ದುಷ್ಟರು, ಅಯ್ಯೋಯ್ಯೋ, ಈ ಒಂದು ಯೆರೂಸಲೇಮ್ ಅನ್ನೋ ನಗರ ಮೇಲಿಂದ ಬರ್ತಾ ಇದೆ, ಇದನ್ನ ಮುತ್ತಿಗೆ ಹಾಕಿ ಇದನ್ನ ನಾವು ವಶಪಡಿಸ್ಕೊಳ್ಳೋಣ, ಎಂತೆಂತ ದೇಶ ವಿದೇಶಗಳನ್ನ ನಾವು ವಶಪಡಿಸ್ಕೊಂಡಿದ್ದೇನೆ, ಇದು ನನಗ್ ಕಷ್ಟನ ಅಂತ ಅಲೆಕ್ಸಾಂಡರ್ ಹೇಳ್ತಾನೆ. ಪ್ರಪಂಚವನ್ನೇ ನಾನು ಗೆದ್ದಿದ್ದೇನೆ, ಇದು ನನಗ್ ಕಷ್ಟನ ಅಂತ ಈ ನೆಪೋಲಿಯನ್ ಬೋನಪಾರ್ಟನು ಕೂಡ ಹೇಳ್ತಾನೆ. ಅಂತ ಆ ಸಂದರ್ಭದಲ್ಲಿ ಮೇಲಿಂದ ಬೆಂಕಿ ಬಂದು ಎಲ್ಲರೂ ಬೂದಿ ಆಗ್ತಾರೆ, ಅವರೆಲ್ಲರೂ ಸುಟ್ಟು ಹೋಗ್ತಾರೆ. ಅಂದ್ರೆ ನಿತ್ಯ ಮರಣವಾಗುತ್ತೋ, ನಿತ್ಯ ನರಕ. ಜನರು ಬೇರೆ ಬೇರೆ ಒಂದು ಡಿನಾಮಿನೇಷನ್ ಅವರು ನಿತ್ಯ ನರಕವನ್ನ ಟೀಚ್ ಮಾಡ್ತಾರೆ. ಹಗಲಿರಲು ಉಪಶಮನವಿಲ್ಲದೆ ಅವರು ಯಾತನೆಯು ಹೊಗೆಯು ಹೋಗುತ್ತಿತ್ತು. ಅಂದ್ರೆ ಹೊಗೆ ಅಂದ್ರೆ ಅದರ ಪರಿಣಾಮ, ಅದರ ಒಂದು ರಿಸಲ್ಟ್, ಫಲಿತಾಂಶ ಯಾವಾಗ್ಲೂ. ನಾನು ಒಂದ್ ವೇಳೆ ಒಂದು ಎಕ್ಸಾಮ್ ಫೇಲ್ ಆಗಿದ್ದೀನಿ ಅಂದ್ರೆ ಅದರ ಪರಿಣಾಮ ಯುಗಾಂತರಗಳವರೆಗೂ ಇರ್ತದೆ. ನಾನು ಎಂದಿಗೂ ಪಾಸ್ ಆಗಿದ್ದೀನಿ, ಬೆಸ್ಟ್ ಸ್ಟೂಡೆಂಟ್, ಒಂದೇ ಸಲ ಪಾಸ್ ಆದೆ ಅಂತ ಕನ್ಸಿಡರ್ ಮಾಡೋ ಹಾಗೆ ಇಲ್ಲ. ಯಾಕಂದ್ರೆ ನಾನು ಫೇಲ್ ಆಗಿದ್ದೆ ನಿಜ. ಹಾಗೆ ಅಲ್ಲಿ ನಾವು ನಿತ್ಯ ಮರಣವನ್ನ ಮಾಡೋದ್ರಿಂದ ಆ ಒಂದು ಶಿಕ್ಷೆ ಶಾಶ್ವತವಾದ ಶಿಕ್ಷೆ ಆಗಿರ್ತದೆ. ಪ್ರತಿದಿನ ಅವರು ಜೀವಕ್ಕೆ ಬರೋದು, ಪ್ರತಿದಿನ ಸಾಯೋದು, ಪ್ರತಿದಿನ ಅವರು ನರಳೋದು ಅಲ್ಲ. ಒಮ್ಮೆ ಅವರು ಮರಣಕ್ಕೆ ಒಪ್ಪಿಸಲ್ಪಟ್ಟ ಮೇಲೆ ಆ ಯಾತನೆ ಅನ್ನೋದು, ಆ ಹೊಗೆ ಅನ್ನೋದು, ಆ ಪರಿಣಾಮ ಅಥವಾ ರಿಸಲ್ಟ್ ಅನ್ನೋದು ಶಾಶ್ವತವಾಗಿ ಇರ್ತದೆ. ಇದು ಏನಂತಂದ್ರೆ ನಿತ್ಯವಾದ ಮರಣ. ನಿತ್ಯಕ್ಕೂ ಮರಣವನ್ನೇ ಅನುಭವಿಸ್ಕೊಂಡಿರೋದು ಅಂದ್ರೆ ಮರಣದಲ್ಲೇ ಇರುವಂಥದ್ದು. ನಿತ್ಯ ಜೀವ ಅಂದ್ರೆ ನಿತ್ಯಕ್ಕೂ ಜೀವಿಸುವಂಥದ್ದು, ಮರಣ ಅಲ್ಲಿ ಬರೋದಿಲ್ಲ. ನಿತ್ಯ ಮರಣ ಅಂದ್ರೆ ಅವ್ರಿಗೆ ಜೀವ ಮತ್ತೆ ಬರೋದಿಲ್ಲ, ಶಾಶ್ವತವಾಗಿ ಮರಣದಲ್ಲೇ ಇರುವಂಥದ್ದು. ಇದು ತಾನೇ ನಿತ್ಯ ಜೀವ, ನಿತ್ಯ ಮರಣ. ಇದನ್ನ ನಾವು ಜನರು ತಪ್ಪಾಗಿ ತಿಳ್ಕೊಂಡು ಯಾವಾಗ್ಲೂ ಹೇಳ್ತಾ ಇರ್ತಾರೆ.
ಈಗ ಪಾಠದ ಕಡೆ ನಾವು ಬರೋಣ. ನಿಜವಾಗಿ ಇವಾಗ ಇರುವಂತದ್ದು ಹೊಸ ಒಡಂಬಡಿಕೆಯ ಒಂದು ದೇವದರ್ಶನ ಗುಡಾರ ಸೇವೆ ನಡೀತಾ ಇರೋದು ಪರಲೋಕ. ಯೇಸು ಕ್ರಿಸ್ತನೇ ಮಹಾಯಾಜಕನಾಗಿ ಮಧ್ಯಸ್ಥನಾಗಿ ಈ ಸೇವೆಯನ್ನ ನಡೆಸ್ತಾ ಇದ್ದಾರೆ ಮಹಾಪರಿಶುದ್ಧ ಸ್ಥಳದಲ್ಲಿ. ಇವಾಗ ಆ ಒಂದು ಸೇವೆಯನ್ನ ಮಾಡುವಂತಹ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ನ್ಯಾಯ ವಿಚಾರಣೆ, ನಿನ್ನ ಆಲಯಕ್ಕೆ ಶುದ್ಧೀಕರಣೆ ಆಗದೆ. ಉದಯಾಸ್ತಮಾನಗಳು 2300 ವರ್ಷಗಳು ಕಳೆಯಬೇಕು ಅಂದ್ರೆ 2300 ವರ್ಷಗಳು 1844 ಇಸವಿಗೆ ಅಲ್ಲಿಗೆ ಮುಟ್ಟಿತು. ಆ ಒಂದು ಪ್ರವಾದನೆ ಒಂದು ವರ್ಷಗಳು ಅಲ್ಲಿಗೆ ತೀರದು. 1844ರಲ್ಲಿ ಯೇಸು ಕ್ರಿಸ್ತನು ಪರಿಶುದ್ಧ ಸ್ಥಳದಿಂದ ಮಹಾಪರಿಶುದ್ಧ ಸ್ಥಳಕ್ಕೆ ಹೋದನು, ಪ್ರವೇಶ ಮಾಡಿಕೊಂಡನು. ಅಲ್ಲಿ ತಾನೇ ನ್ಯಾಯ ವಿಚಾರಣೆ ಶುರುವಾಗುತ್ತೆ. ನ್ಯಾಯ ವಿಚಾರಣೆ ಮುಗಿದ ಬಳಿಕ ಆತನು ಆ ಒಂದು ಮಹಾಪರಿಶುದ್ಧ ಸ್ಥಳವನ್ನ ಬಿಟ್ಟು ಅವನು ಭೂಲೋಕಕ್ಕೆ 2ನೇ ಸಲ ಬರುವಂತ. ಇದನ್ನ ನಾವು 1844 ಕಂಡಿದ್ದೀವಿ. ಅಲ್ಲಿ ಲೆಕ್ಕಾಚಾರ ತಪ್ಪಾಗಿ ವಿಲಿಯಂ ಮಿಲ್ಲರ್ ಅವರೆಲ್ಲ ಯೇಸು ಕ್ರಿಸ್ತನು ಬರುವಂತ ದಿನ ಅಂತ ತಿಳ್ಕೊಂಡಿದ್ದಾರೆ. ಅದು ಪ್ರವಾದನೆಯಲ್ಲಿ ಬರೆಯಲ್ಪಟ್ಟಿದೆ. ಅದು ಅವರಿಗೆ ಕಹಿಯಾಗಿ ಪರಿಣಮಿಸಿತು ಅಂತಂದ್ರೆ ಅವರು ಹಾಕೊಂಡಿದ್ದಂತ ಲೆಕ್ಕಾಚಾರ ತಪ್ಪಾದ್ರಿಂದ ಅವರ ಅನುಭವ ಕಹಿ ಆಯ್ತು. ಅದು 11ನೇ ಒಂದು ಪ್ರಕಟಣೆಯಲ್ಲಿ ಅದನ್ನ ಅವರ ವಿಷಯವಾಗಿ ಒಂದು ಪ್ರವಾದನೆ ಇದೆ. ಅವರು ಕಹಿಯಾಗಿ ಪರಿಣಮಿಸಿತು ಅಂತಂದ್ರೆ ಅರ್ಥ ಅವರು ಹಾಕೊಂಡಿದ್ದಂತಹ ಎಲ್ಲಾ ಒಂದು ಅಥವಾ ಲೆಕ್ಕ ಹಾಕೊಂಡಿದ್ದೆಲ್ಲ ತಪ್ಪಾಗಿ ಅವ್ರ ನಿರಾಶೆ ಹೊಂದುವಂತಾಯ್ತು. ಯೇಸು ಕ್ರಿಸ್ತನು ಬರ್ತಾನೆ ಅಂತ ಕಾಯ್ತಾ ಇದ್ರು, ಅದು ಬರಲಿಲ್ಲ. ಆದ್ರೆ ಮತ್ತೆ ಅವರು ಇದನ್ನ ಬಿಡದೆ ದೇವರ ಸಹಾಯ, ಶುದ್ಧಾತ್ಮನ ಸಹಾಯದಿಂದ ಅವರು ಈ ಒಂದು ಪರಿಶುದ್ಧ ಶಾಸ್ತ್ರವನ್ನ ಹುಡುಕಿ ಆ 1844 ಇಸ್ವಿ ಹೇಗೆ ಅದು ವಿಶೇಷವಾದ್ದಾಗಿದೆ, ಆ ಒಂದು ವರ್ಷದಲ್ಲಿ ಯಾವುದು ನೆರವೇರಿಸಲ್ಪಟ್ಟಿತು, ಇದೆಲ್ಲವನ್ನ ಅವರು ತಿಳ್ಕೊಳ್ತಾರೆ. ಆವಾಗ ತಾನೇ ಅವರಿಗೆ ಯೇಸು ಕ್ರಿಸ್ತನ ಆ ಮಹಾಯಾಜಕ ಒಂದು ಕೆಲಸ ಅವರಿಗೆ ಗೊತ್ತಾಗುತ್ತೆ. ಇದನ್ನ ನಾವು ಪ್ರಕಟಣೆಯಲ್ಲೂ ಸಹ ನೋಡ್ತೇವೆ. ಪ್ರಕಟಣೆಯಲ್ಲಿ ಎಲ್ಲಿ ನೋಡ್ತೇವೆ ನಾವು ಅಂತಂದ್ರೆ ಅದನ್ನ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಯೇಸು ಕೊನೆಯ ಇಲ್ಲಿ ಮುಂದಕ್ಕೆ ನೋಡೋಣ. ತಂದೆಯಾದ ದೇವರ ಪರಿಶುದ್ಧತೆಯನ್ನು ಎತ್ತಿ ಹಿಡಿಯುವ ರೀತಿಯಲ್ಲಿ ಯೇಸು ಸ್ವಾಮಿ ಮನುಷ್ಯನಾಗಿ ಈ ಲೋಕದಲ್ಲಿ ಜೀವಿಸಿದರು. ದೇವರೇ ನಿನಗೆ ಯಜ್ಞಗಳಲ್ಲಿ ಹೋಮಗಳಲ್ಲಿ ನಿನಗೆ ಇಷ್ಟ ಇರಲಿಲ್ಲ, ಆದ್ರಿಂದ ನೀನು ದೇಹವನ್ನ ಸಿದ್ಧ ಮಾಡಿಕೊಟ್ಟೆ ಅಂತ ಯೇಸು ಕ್ರಿಸ್ತನ ಹೇಳ್ತಾರೆ. ಅಲ್ಲದೆ ಮನುಷ್ಯರು ರಕ್ತ ಮಾಂಸಧಾರಿಯಾಗಿರುವುದರಿಂದ, ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ತಾನು ಕೂಡ ರಕ್ತ ಮಾಂಸಧಾರಿಯಾದನು, ಸ್ತ್ರೀಯಲ್ಲಿ ಹುಟ್ಟಿದವನಾದನು, ಧರ್ಮಶಾಸ್ತ್ರಕ್ಕೆ ಒಳಪಟ್ಟು ಅವನು ಹುಟ್ಟಿದನು. ಇದೆಲ್ಲವನ್ನ ನಾವು ನೋಡುವಾಗ ಯೇಸು ಕ್ರಿಸ್ತ ನಮಗೋಸ್ಕರ ಇದೆಲ್ಲವನ್ನ ಮಾಡಿದ. ಯೇಸು ಸ್ವಾಮಿಯು ಪಸ್ಕ ಹಬ್ಬದ ದಿನ ಶಿಲುಬೆಗೆ ಹಾಕಲ್ಪಟ್ಟನು. ಇದು ನಮಗೆ ನೆನಪಿರಬೇಕು. ಇದು ಆತನು ಮಾನವರ ಪಾಪದ ಬಿಡುಗಡೆಗಾಗಿ ಬಲಿಯಾಗಲು ದೇವರು ನೇಮಿಸಿದ ಯಜ್ಞದ ಕುರಿ ಎಂಬುದನ್ನು ಸಾಂಕೇತವಾಗಿ ತೋರಿಸುತ್ತದೆ. ಯೇಸು ಸ್ವಾಮಿ ಮಹಾಯಾಜಕನ ಮುಂದೆ ತಾನು ಧಾರಾಳವಾಗಿ ಲೋಕದ ಮುಂದೆ ಮಾತಾಡಿದ್ದೇನೆ, ಮರೆಯಾಗಿ ಯಾವುದನ್ನು ಮಾತಾಡಲಿ ಎಂದು ಯೋಹಾನ 18:20 ಹೇಳುವನಾಗಿದ್ದಾನೆ. ದೇವರು ಇಸ್ರಾಯೇಲರಿಗೆ ಪಸ್ಕದ ಹಬ್ಬದಲ್ಲಿ 1 ವರ್ಷದ ಪೂರ್ಣಾಂಗವಾದ ಕುರಿಮರಿಯನ್ನು ತೆಗೆದುಕೊಳ್ಳಬೇಕು, ಅದೇ ತಿಂಗಳಿನ 14ನೇ ದಿನದವರೆಗೆ ಅವಳನ್ನು ಇಟ್ಟುಕೊಳ್ಳಬೇಕು ಎಂದು ಆದೇಶ ಮಾಡ್ತಾರೆ. ಇದನ್ನು ಅವರು ಆ ದಿನದಲ್ಲಿ ಬರಿಯಾಗಿ ಅರ್ಪಿಸಬೇಕಾಗಿ. ಮಹಾಯಾಜಕನು ಯೇಸುವನ್ನು ಆತನ ಬೋಧನೆಗಳ ವಿಷಯವಾಗಿ ವಿಚಾರಿಸಿದಾಗ ತಾನು ಲೋಕದ ಮುಂದೆಯೂ ದೇವಾಲಯದಲ್ಲಿ ಯಾವುದನ್ನು ಮುಚ್ಚುಮರೆ ಇಲ್ಲದೆ ಧಾರಾಳವಾಗಿ ತಿಳಿಸಿದ್ದೇನೆಂದು ಕ್ರಿಸ್ತನು ತಿಳಿಸಿದನು. ಆತನ ಜೀವನ, ಆತನ ಕಾರ್ಯಗಳು ಹಾಗೂ ಬೋಧನೆಗಳು ಇವೆಲ್ಲವೂ ಆತ ನಿಜವಾಗಿಯೂ ಯಾರೆಂಬುದನ್ನು ಎಲ್ಲರ ಮುಂದೆ ಸ್ಪಷ್ಟವಾಗಿ ಪ್ರಕಟಪಡಿಸಿದರು. ಯೇಸು ಸ್ವಾಮಿಯು ದೇವರ ನಿಷ್ಕಳಂಕವಾದ ಯಜ್ಞದ ಕುರಿಮರಿಯಾಗಿದೆ. ಇದು ದೇವರ ನೀತಿ ಹಾಗೂ ಮಹಿಮೆಯನ್ನು ಬಹಳ ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸುತ್ತದೆ. ನಾವು ನಮ್ಮ ಜೀವನದಲ್ಲಿ ಕ್ರಿಸ್ತನ ಪರಿಪೂರ್ಣ ಸ್ವಭಾವವನ್ನು ಹೇಗೆ ಪ್ರತಿಫಲಿಸಬಹುದು, ಆತನ ಹಾಗೆ ತ್ಯಾಗ ಮಾಡುವಂತರ ಯಜ್ಞವನ್ನಾಗಿ ಅರ್ಪಿಸಿಕೊಂಡ ಯೇಸು ಕ್ರಿಸ್ತನು. ಅನೇಕರು ಹೇಳ್ತಾರೆ ಯೇಸು ಕ್ರಿಸ್ತನು ಸೃಷ್ಟಿಗೊಂಡಂತವನು. ನೋಡಿ, ಇದನ್ನೆಲ್ಲ ನಾವು ಓದುವಾಗ ಎಲ್ಲುವೇ ಯೇಸು ಕ್ರಿಸ್ತನು ಸೃಷ್ಟಿಯಾಗಿದ್ದಾನೆ ಅನ್ನುವಂತಹ ಒಂದು ವಾಕ್ಯ ನಮಗೆ ಸಿಗೋದಿಲ್ಲ. ಜ್ಞಾನೋಕ್ತಿಗಳಲ್ಲಿ 8ನೇ ಅಧ್ಯಾಯದಲ್ಲಿ ಜ್ಞಾನದ ಬಗ್ಗೆ ಎಲ್ಲದಕ್ಕೂ ಮೊದಲು ನಾನಿದ್ದನು ಅಂತ ಹೇಳುತ್ತಿಲ್ಲ, ಅದರ ಬಗ್ಗೆ ವಿವರಣೆ ಇದೆ. ಯೇಸು ಕ್ರಿಸ್ತನು ಮಾಡಲ್ಪಟ್ಟವನು ಅಂತ ಹೇಳಿ, ಆತನು ಸೃಷ್ಟಿಕರ್ತನು ಅನ್ನೋ ವಾಕ್ಯ. ಆದಿಯಲ್ಲಿ ಬನ್ನಿ ನಾವು ಮನುಷ್ಯರನ್ನ ನಮ್ಮ ಹೋಲಿಕೆಯ ಮೇರೆಗೆ ಸೃಷ್ಟಿಸೋಣ, ನಮ್ಮ ಸಾರೂಪ್ಯಕ್ಕೆ ಸರಿಯಾಗಿ ಸೃಷ್ಟಿಸೋಣ ಅಂತ ದೇವರು, ತಂದೆಯಾದ ದೇವರು, ಮಗನಾದ ದೇವರು,
ಪರಿಶುದ್ಧಾತ್ಮನು ಸೇರಿ ಆ ಸೃಷ್ಟಿಯ ಕಾರ್ಯದಲ್ಲಿ ತೊಡಗುವುದನ್ನು ನಾವು ಅಲ್ಲಿ ಯೇಸು ಕ್ರಿಸ್ತನು ಸೃಷ್ಟಿಸಲ್ಪಟ್ಟನು. ಅದಕ್ಕೋಸ್ಕರ ಆತನು ನನ್ನ ತಂದೆಯು ನನಗಿಂತ ದೊಡ್ಡವನು ಅಂತ ಹೇಳೋದು, ಅದಕ್ಕೋಸ್ಕರ ಅವನು ತಂದೆಯಲ್ಲಿ ವಿಜ್ಞಾಪನೆ ಮಾಡ್ಕೊಳ್ಳೋದು, ಅದಕ್ಕೋಸ್ಕರ ತಂದೆಯೊಬ್ಬನೇ ಒಳ್ಳೆಯವನು, ಇನ್ಯಾರು ಒಳ್ಳೆಯವರಲ್ಲ ಅಂತ ಹೇಳೋದು, ಇದೆಲ್ಲವನ್ನು ಉದಾಹರಣೆಯಾಗಿ ಕೊಟ್ಟು ಯೇಸು ಕ್ರಿಸ್ತನು ದೇವರಲ್ಲ ಅನ್ನೋರು ಬಹಳ ಜನ ಇದ್ದಾರೆ, ಕ್ರೈಸ್ತರಲ್ಲೇ ಇದ್ದಾರೆ. ಯೇಸು ಕ್ರಿಸ್ತನು ರಕ್ಷಕನು ಆದ್ರೆ ದೇವರಲ್ಲ ಅಂತ ಹೇಳೋರಿದ್ದಾರೆ. ನೀವೇನಾದ್ರೂ ಆಗ ತಿಳ್ಕೊಂಡಿದ್ರೆ ಅದು ಯೇಸು ಕ್ರಿಸ್ತನು ಸ್ವತಃ ನಾನು ದೇವರಾಗಿದ್ದೇನೆ, ನನ್ನ ತಂದೆಯಲ್ಲಿ ನಾನಿದ್ದೇನೆ, ನನ್ನಲ್ಲಿ ತಂದೆ ಇದ್ದಾನೆ, ನಾವಿಬ್ರು ಒಂದಾಗಿದ್ದೇವೆ. ಅಲ್ಲಿ ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತ ಹೇಳಲ್ಲ. ತಂದೆ ಅಂತ ಹೇಳ್ತಾರೋ ವಿಷಯದಲ್ಲಿ ನಾವೇನ್ ತಿಳ್ಕೊಳ್ತೇವೆ, ತಂದೆ ಅಂದ್ರೆ ಈ ಲೋಕದಲ್ಲಿ ಬರ್ತಾನಲ್ಲ ತಂದೆ ತಾಯಿ, ಆ ರೀತಿ ತಗೊಳ್ಳಿ. ಇಲ್ಲ, ತಂದೆಯಾದ ದೇವರು, ಮಗನಾದ ದೇವರು ಮತ್ತೆ ಪರಿಶುದ್ಧಾತ್ಮನಾದ ದೇವರು ಅನ್ನೋದು ನಾವು ಈ ಒಂದು ಪರಿಶುದ್ಧ ಗ್ರಂಥದಲ್ಲಿ ಅದನ್ನ ಅರ್ಥ ಮಾಡ್ಕೊಂಡು ಹಾಗೆ ಹೇಳ್ತಾ ಇದ್ದೇವೆ. ಆದ್ರೆ ದೇವರಿಗೆ ಮಗನು ಅನ್ನೋನು ಆ ರೀತಿ ಅಲ್ಲ. ಆತನೂ ದೇವರು, ಆತನು ದೇವರು, ಮೂವರು ಒಂದೇದು. ಅಂದ್ರೆ ಮೂರು ವ್ಯಕ್ತಿಗಳು, ಅಂದ್ರೆ ಟ್ರೈಯೂನಿಯನ್ ಗಾಡ್, ಅದರಲ್ಲಿ ನಮ್ಮ ಒಂದು ನಂಬಿಕೆ ಇದೆ. ಅದು ನಮ್ಮ ಇಷ್ಟ ಬಂದಾಗೆ ನಾವು ನಂಬ್ಕೊಳ್ತಾ ಇಲ್ಲ. ದೇವರ ವಾಕ್ಯವು ಆ ರೀತಿ ನಿರೂಪಿಸ್ಕೊಡುತ್ತೆ. ದೇವರ ವಾಕ್ಯಗಳು ಆ ರೀತಿ ನಿರೂಪಿಸ್ಕೊಡೋದ್ರಿಂದ ನಾವು ಅದನ್ನ ಹಾಕಿ ತಿಳ್ಕೊಳ್ತೀವಿ. ಹೆಚ್ಚಿನದನ್ನ ನಾವು ಕೇಳಿದ್ರೆ ನಮಗೆ ಸ್ವಾಮಿ ಹೇಳ್ತಾನೆ, ರಹಸ್ಯ ಮಾಡಲ್ಪಟ್ಟವು ಅದು ಯೆಹೋವನ ಒಂದು ವಶದಲ್ಲಿರುತ್ತೆ. ಯಾವುದನ್ನ ಆತನು ಬಹಿರಂಗ ಪಡಿಸೋದು ಮನುಷ್ಯನಿಗೋಸ್ಕರ ಅಂತ. ಯಾವುದರ ಬಹಿರಂಗ ಪಡಿಸಿಲ್ವೋ ಅದನ್ನ ನಾವು ಹುಡುಕ್ತಾ ಕೂತ್ಕೊಂಡ್ರೆ ಸಾಧ್ಯವಿಲ್ಲ. ಎಷ್ಟು ಇಲ್ಲಿ ತಿಳಿಸಲ್ಪಟ್ಟಿದೆ ಅದನ್ನು ಮಾತ್ರ ನಾವು ತಿಳ್ಕೊಬೇಕಾಗಿದೆ. ಎಲ್ಲವನ್ನ ನಾವೇ ತಿಳಿದಿದ್ದೇವೆ ಅಂತ ಅಂದ್ರೆ ದೇವರಿಗಿಂತ ನಾವೇ ದೊಡ್ಡ ಜ್ಞಾನಿಗಳಾಗ್ತೀವಿ. ದೇವರು ನಮಗೆ ಅದನ್ನ ಯುಗಾಂತರ ಒಳಗೂ ತಿಳಿಸ್ಕೊಡ್ತಾನೆ ಅಂತ ಹೇಳುವಾಗ ಒಂದೇ ದಿನದಲ್ಲಿ ನಾವು ಮಾನವರಾಗಿ ಎಲ್ಲವನ್ನ ತಿಳ್ಕೊಳ್ಳಿಕ್ಕಾಗುತ್ತೆ. ಆದ್ರಿಂದ ಯಾರಾದ್ರೂ ಯೇಸು ಕ್ರಿಸ್ತನು ಸೃಷ್ಟಿಕರ್ತನು ಒಪ್ಕೊಂಡೆ, ಆದ್ರೆ ಸೃಷ್ಟಿಯಾದವನು ಅಂದ್ರೆ ಇಲ್ಲೆಲ್ಲೂ ಸೃಷ್ಟಿಯಾದ ಯೇಸು ಕ್ರಿಸ್ತನು ಸ್ವತಃ ದೇವರಾಗಿದ್ದನು, ಆತನೇ ಜೀವವಾಗಿದ್ದನು, ಆತನೇ ಸತ್ಯವಾಗಿದ್ದನು, ಆತನೇ ಮಾರ್ಗವಾಗಿದ್ದನು. ಆತನು ಸತ್ಯವನ್ನು ತೋರಿಸ್ತೇನೆ, ಜೀವವನ್ನ ಕೊಡ್ತೇನೆ, ಮಾರ್ಗವನ್ನ ತೋರಿಸ್ಕೊಡ್ತೇನೆ ಅಂತ ಹೇಳಿಲ್ಲ. ಸತ್ಯ ಅಂದ್ರೆ ಏನಾದ್ರೂ ಇದ್ರೆ ಅದು ನಾನೇ, ಜೀವ ಅಂತ ಏನಾದ್ರೂ ಇದ್ರೆ ಅದು ನಾನೇ, ಮಾರ್ಗ ಅಂತಂದ್ರೆ ತೋರ್ಸ್ಕೊಡ್ಬೇಕು ಅಂತಂದ್ರೆ ಅದು ನಾನೇ ಮಾರ್ಗ. ಬೇರೆಯವರು ಆ ಮಾರ್ಗಗಳನ್ನ ಅಥವಾ ನನ್ನ ವಾಕ್ಯ ಅದನ್ನ ತೋರ್ಸ್ಕೊಡ್ಬೇಕು ನಿಮ್ಗಷ್ಟೇ. ನಾನು ಮಾರ್ಗ ತೋರ್ಸ್ಕೊಡೋನಲ್ಲ, ಮಾರ್ಗವೇ ನಾನು. ಅದನ್ನ ವಾಕ್ಯಗಳು ನಿಮ್ಗೆ ಹೇಳ್ಕೊಡ್ಬೇಕು ಅಂತ ಸ್ವಾಮಿ ಹೇಳೋದು. ಇದರಲ್ಲಿ ಯಾವ್ದಾದ್ರು ನಿಮಗೆ ಪ್ರಶ್ನೆಗಳಿದ್ದ ಪಕ್ಷದಲ್ಲಿ ದಯವಿಟ್ಟು ಪ್ರಶ್ನೆಗಳನ್ನ ಕೇಳ್ರಿ, ಉತ್ತರವನ್ನ ನಾವು ಕಂಡುಕೊಳ್ಳೋಣ. ಇದರಲ್ಲಿ ಯಾವ ಮುಚ್ಚುಮರೆಯೂ ಇಲ್ಲ. ಎಷ್ಟೋ ಕಡೆ ಈ ವಾಕ್ಯಗಳು ತಪ್ಪಾಗಿ ಬೋಧಿಸಲ್ಪಡ್ತಾ ಇವೆ, ನಾವು ದಿನನಿತ್ಯ ನೋಡ್ತಾನೆ ಇದ್ದೇವೆ. ಅದರಲ್ಲಿ ನಾವು ವಾಕ್ಯದ ಸಹಾಯದಿಂದಲೇ ಎಲ್ಲ ಉತ್ತರವನ್ನು ನಾವು ಕಂಡುಕೊಳ್ಬಹುದಾಗಿದೆ. ಅದಕ್ಕಿಂತಲೂ ಹೆಚ್ಚಿನ ಒಂದು ಇದನ್ನ ಒಂದು ಪ್ರಯತ್ನಗಳನ್ನ ನಾವು ಕೊಡುವಂತಹ ಅವಶ್ಯಕ. ಪಸ್ಕ ಹಬ್ಬದ ಕುರಿಮರಿಯ ವಿಷಯದಲ್ಲಿ ಹೇಬೆಲನು ಕುರಿಗಳ ಹೆಣ್ಣಿನಿಂದ ಚೊಚ್ಚಲು ಮರಿಗಳನ್ನು ಕಾಣಿಕೆಯಾಗಿ ತಂದು ದೇವರಿಗೆ ಸಮರ್ಪಿಸಿದನು. ಸ್ಪಷ್ಟವಾಗಿ ಗೊತ್ತಿದೆ, ಅವನು ಹೇಬೆಲನು ಅವನು ಕುರಿಗಳನ್ನ ಸಾಕ್ತಾ ಇದ್ದ. ಹೇಬೆಲುಗಳು ಅವನೆಲ್ಲೇನಾದ್ರು ಸಂತೆ ಕಟ್ಕೊಂಡು ಮಾರಾಟ ಮಾಡ್ಲಿಕ್ಕೆ ಅಲ್ಲೆಲ್ಲೂ ಸಂತೆನೂ ಇರಲಿಲ್ಲ, ಮಾರಾಟ ಮಾಡ್ಲಿಕ್ಕೆ ತಗೊಳ್ಳೋರು ಇರ್ಲಿಲ್ಲ. ಹೇಬೆಲನು ಸಾಕಷ್ಟು ಹಿಂಡು ಕುರಿಗಳಿದ್ವು. ಅಲ್ಲಿ ಇವನು ಅಣ್ಣನಾದವನು ಅದನ್ನು ತಗೊಳ್ಬಹುದಾಗಿತ್ತು, ಅಣ್ಣ ತಮ್ಮಂದು ಅಲ್ಲಿ ಅವನ ಹಿಂಡಲ್ಲೇ ತಗೊಂಡ್ ಬರ್ಬಹುದಾಗಿತ್ತು. ಆದ್ರೆ ಅವನು ಕಾಯಿನನು ಆ ರೀತಿ ಮಾಡ್ಲಿಲ್ಲ. ಅವನು ಯಾಕೆ ಮಾಡ್ಲಿಲ್ಲ ಅಂತಂದ್ರೆ ಅಲ್ಲಿ ಸ್ಪಷ್ಟವಾಗಿ ಅಲ್ಲಿ ಹೇಳಲ್ಪಟ್ಟಿದೆ, ಕಾಯಿನನು ದೇವರಿಗೆ ಎದುರು ಬಿದ್ದನು. ಯಾಕೆ ಎದುರು ಬಿದ್ದನು ಅಂತಂದ್ರೆ ದೇವರು ನಮ್ಮ ತಂದೆ ತಾಯಿಗಳನ್ನ ಶಾಪ ಕೊಟ್ಟು ನಮ್ಮನ್ನ ಆ ತೋಟದಿಂದ ಹೊರಗೆ ಕಟ್ಟಿದನು. ಆತನು ಶಪಿಸಿದನು. ನಮ್ಮ ಈ ಎಲ್ಲಾ ಒಂದು ಕಾರಣಗಳ ಯಾರು ಇದು ಮುಖ್ಯ ಕಾರಣ ಅಂತಂದ್ರೆ ದೇವರೇ ಇದಕ್ಕೆ ಕಾರಣ ಅನ್ನುವಂತಹ ಒಂದು ಎದುರು ಬೀಳುವಂತಹ ಸ್ವಭಾವನಲ್ಲಿ. ಆದ್ರೆ ಹೇಬೆಲನಲ್ಲಿ ಆ ಸ್ವಭಾವ ಇತ್ತು, ಅವನಲ್ಲಿ ವಿಧೇಯತ್ವ ಇದ್ದಿದ್ದಕ್ಕೋಸ್ಕರ ಅವನೇನ್ ಮಾಡಿದನು, ಆ ಚೊಚ್ಚಲು ಅವನು ಇಷ್ಟಕ್ಕಿಷ್ಟು ಬಂದ ಹಾಗೆ ಚೊಚ್ಚಲು ಅದು ಇದು ಯಾರನ್ನಾರು ಅರ್ಪಿಸೋಕೆ ಅವನಿಗೆ ಸ್ವತಂತ್ರ ಇರಲಿಲ್ಲ. ದೇವ್ರು ಹೇಳ್ಕೊಟ್ಟಿದ್ದನ್ನ ಮಾಡಿದ್ರಿಂದ ಅವನು ದೇವ್ರನ್ನ ಮೆಚ್ಕೊಂಡು, ದೇವ್ರು ಇವನಿಗೆ ವಿಧೇಯನಾದ್ರ ಕಾರಣದ್ರಿಂದ ದೇವ್ರನ್ನ ಮೆಚ್ಕೊಂಡು. ಇಲ್ಲ ಅಂದ್ರೆ ದೇವ್ರು ನೀನೇ ಯಾಕಪ್ಪ ಇದಕ್ಕಿದ್ದಾಗೆ ಕುರಿಗಳನ್ನೆಲ್ಲ ಸಾಯಿಸ್ತಾ ಇದೀಯ ಅಂತ ಕೇಳ್ಬೋದಾಗಿತ್ತು. ಅಲ್ಲ, ಅದು ಆರಂಭದಲ್ಲಿ ಅವ್ರಿಗೆ ತಿಳಿಸಲ್ಪಟ್ಟಿತ್ತು. ಆದಮ ಹವ್ವಳಿಗೆ ಆ ಒಂದು ದೇವರು ಅಂದ್ರೆ ನಮ್ಮ ಪಾಪಗಳಿಗೋಸ್ಕರ ಕ್ರಿಸ್ತನು ಕುರಿಮರಿಯಾಗಿ ಸಾಯ್ಬೇಕಾಗುತ್ತೆ. ಆತನ ರಕ್ತದಿಂದಲೇ ನಮ್ಮ ಬಿಡುಗಡೆ, ಆತನ ರಕ್ತದಿಂದಲೇ ನಮಗೆ ಶುದ್ಧೀಕರಣೆ, ಆತನ ರಕ್ತದಿಂದಲೇ ನಮಗೆ ಪಾಪ ನಿವಾರಣೆ. ಇದೆಲ್ಲವೂ ಗೊತ್ತಾದಿದ್ರಿಂದಲೇ
ಆ ಹೇಬೆಲ್ನ ಒಂದು ಕಾಣಿಕೆ ಸ್ವೀಕರಿಸಲ್ಪಟ್ಟಿತು. ಕಾಯಿನ ಒಂದು ಕಾಣಿಕೆ ಸ್ವೀಕರಿಸಲ್ಪಡಲಿಲ್ಲ. ದೇವರು ಅದನ್ನ ಮೆಚ್ಚಲಿಲ್ಲ. ಅವನು ತನ್ನ ರೀತಿಯಲ್ಲಿ, ಈಗಿನ ಕಾಲದಲ್ಲಿ ತಮಗ್ ಬೇಕಾದ ರೀತಿಯಲ್ಲಿ ದೇವರ ಆರಾಧನೆ ಮಾಡ್ತಾ ಇದಾರೆ. ನಾವು ಕೇಳಿದ್ರೆ ಯಾಕಪ್ಪ ಇವತ್ತು ಆರಾಧನೆ ಮಾಡ್ತಾನೆ, ಯಾವತ್ತಾರು ಆರಾಧನೆ ಮಾಡ್ಬೋದು. 365 ದಿನಗಳು, ಖಂಡಿತ 365 ದಿನಗಳು ಮಧ್ಯರಾತ್ರಿ ಎದ್ದು ಕೋಲಶೀಲರಂತೆ ನೀವು ಆರಾಧನೆ ಮಾಡುವುದು ಒಪ್ಕೊಳ್ಬಹುದು. ಆದ್ರೆ ವಿಶ್ರಾಂತಿ ಯಾವತ್ತಿನ ತಗೊಳ್ತೀರಾ? ಯಾವ ದಿನ ವಿಶ್ರಾಂತಿ ತಗೊಳ್ಬೇಕು? 7ನೇ ದಿನ. 7ನೇ ದಿನದಲ್ಲಿ ನೀವು ವಿಶ್ರಾಂತಿ ತಗೊಳ್ಳದೆ 1ನೇ ದಿನದಲ್ಲಿ ವಿಶ್ರಾಂತಿ ತಗೊಳ್ಳೋದು ಅದು ದೇವರಿಗೆ ವಿರುದ್ಧವಾದ ಒಂದು ಕೆಲಸ. ಆರಾಧನೆ ಮಾಡುವಂತದನ್ನ ದೇವರು ಈತ ದಿನ ಮಾಡಲ್ಲ, ಈತ ದಿನ ಮಾಡಬಾರ್ದು, ಇದು ಒಳ್ಳೆ ದಿನ, ಇದು ಕೆಟ್ಟ ದಿನ, ಇದು ರಾಹು ಕಾಲ, ಗುಳಿಕೆ ಕಾಲ ಹೇಳಲಿಲ್ಲ. ಆರಾಧನೆ ಮಾಡ್ಲಿಕ್ಕೆ, ಪ್ರಾರ್ಥನೆ ಮಾಡ್ಲಿಕ್ಕೆ, ಸ್ವಾಮಿಯನ್ನ ಕೃತಜ್ಞತಾ ಸ್ತುತಿಯನ್ನ ಹೇಳಲಿಕ್ಕೆ, ಕೊಂಡಾಡ್ಲಿಕ್ಕೆ ಸಮಯ ಇಲ್ಲ. ಆದ್ರೆ ನಮ್ಮ ಎಲ್ಲಾ ಕೆಲಸವನ್ನ, ವ್ಯವಹಾರವನ್ನ ಬಿಡಲಿಕ್ಕೆ ಒಂದು ಸಮಯ ಇದೆ. ಅಲ್ಲಿ ವಿಶ್ರಾಂತಿಯನ್ನ ತಗೊಳ್ಬೇಕಾಗಿ, ವಿರಮಿಸಿಕೊಳ್ಳಬೇಕಾಗಿ. ನಾವು ಮಾತ್ರವಲ್ಲ, ನಮ್ಮ ಆಳುಗಳು, ಹೆಣ್ಣಾಳು ಗಂಡ ಅಷ್ಟು ಅಲ್ಲ, ಆ ಒಂದು ಎತ್ತು ಕತ್ತೆ ಅಂದ್ರೆ ದೇವರು ಎಲ್ಲಾ ಜೀವಿಗಳ ಮೇಲೆ ತನ್ನ ಪ್ರೀತಿಯನ್ನ, ತನ್ನ ಕನಿಕರವನ್ನ ಇಟ್ಟಿದ್ದಾನೆ. ಅಂದ್ರೆ ನಾವು ಯಾವಾಗ್ಲೂ ದುಡಿತಾ ಇರ್ಬೇಕು, ನಾವು ಯಾವಾಗ್ಲೂ ಪರಿಶ್ರಮವನ್ನ ಪಡ್ತಾ ಇರ್ಬೇಕು, ನಾವು ಯಾವಾಗ್ಲೂ ಆ ಒಂದು ದಣಿವಿನಿಂದ ಬಳಲಬೇಕು ಅಂತ ದೇವರ ಒಂದು ಚಿತ್ತ ಇರಲಿಲ್ಲ. ಎಲ್ಲಾ ಕೆಲಸಗಳಿಂದ ಅವರು ವಿರಾಮವನ್ನು ತಗೊಂಡು ಆ ದಿನದಲ್ಲಿ ಅವರು ದೇವರ ಒಂದು ಸಮ್ಮುಖದಲ್ಲಿ, ದೇವರ ಹೇಳಿದ ರೀತಿಯಲ್ಲಿ ಅವರು ಆತನ ಆರಾಧಿಸಿ ಆತನಿಂದ ಆಶೀರ್ವಾದಗಳನ್ನ ಹೊಂದ್ಕೋಬೇಕಾಗಿತ್ತು. ಮಾನಸಿಕವಾದ, ದೈಹಿಕವಾದ, ಆತ್ಮಿಕವಾದ ಆರೋಗ್ಯವನ್ನ ಅವರು ಪಡ್ಕೊಳ್ಬೇಕಾಗಿತ್ತು. ಅದಕ್ಕೋಸ್ಕರ ಸ್ವಾಮಿಯಲ್ಲಿ ಆ ದಿನವನ್ನ ವಿಶ್ರಾಂತಿ ದಿನವನ್ನಾಗಿ ನೇಮಿಸಿ ಅದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಎಲ್ರು ಬೇರೆಯವರು ತಮ್ಮ ತಮ್ಮ ಬೇಕಾದ ವಿವರಣೆ ಕೊಡ್ತಾರೆ, ಅದ ದೇವರ ವಾಕ್ಯ ಅದು ಒಪ್ಪೋದಿಲ್ಲ. ದೇವರ ವಾಕ್ಯವು ಅದನ್ನ ಒಪ್ಕೊಂಡ್ರೆ ಇನ್ನೊಂದ್ ಕಡೆ ಅದು ದೇವರ ವಾಕ್ಯವನ್ನೇ ಬೆಳೆಸುತ್ತೆ, ಅದಕ್ಕೆ ವಿರುದ್ಧವಾಗಿ ನಿಲ್ಲುತ್ತೆ. ಆದ್ರಿಂದ ನಮ್ಗೆ ಗೊತ್ತಾಗದೇ ಇರುವಂತಹ ವಿವರಣೆಗಳನ್ನ ನಾವು ಪ್ರವಾದಿನಿ ಮುಖಾಂತರ ದೇವರು ತಿಳಿಸಿರೋದನ್ನ ತಗೋಬೇಕು. ಅದನ್ನ ತಗೊಳ್ಳಿಲ್ಲ ಅಂತಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ಕಾರಣ ತಗೊಂಡ್ರೆ ದೇವ್ರು ಹೇಳೋದ್ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ದೇವರಿಗೆ ವಿರೋಧವಾದ ರೀತಿಯಲ್ಲಿ ಅಲ್ಲೆಲ್ಲಾರು ನೀವು ತೋರ್ಸ್ಕೊಟ್ರೆ ಆವಾಗ ಹೌದು ಅಂತ ಹೇಳ್ಬೋದು. ತೋರ್ಸ್ಕೊಡ್ಲಿಕ್ಕೆ ಆಗಲ್ಲ. ಯಾವ ರೀತಿ ಯೆಶಾಯ, ಯೆರೆಮೀಯ, ಈ ದಾನಿಯೇಲ ಇವ್ರ ಮುಖಾಂತರ ಸ್ವಾಮಿ ಮಾತಾಡೋದನೋ ಹಾಗೆ ಪ್ರವಾದಿನಿ ಮುಖಾಂತರ ಮಾತಾಡಿದಾನೆ. ಪ್ರವಾದಿನಿಯು ಅದನ್ನೆಲ್ಲ ಬರೀಲಿಕ್ಕೆ ಸಾಧ್ಯ ಆಗಿರೋದು ಅದರಿಂದಲೇ. ಇಲ್ಲ ಅಂತಂದ್ರೆ ಸತ್ಯಕ್ಕೆ ದೂರವಾಗ್ತಿತ್ತು. ಇಲ್ಲಿರುವಂತಹ ಸತ್ಯವೇದವನ್ನ ನಾವು ಎತ್ತಿ ಹಿಡಿಲಿಕ್ಕೆ ಆಗ್ತಿತ್ತು. ಸತ್ಯವೇದವನ್ನ ಇವತ್ತು ಎತ್ತಿ ಹಿಡಿತಾ ಇದ್ದೇವೆ ಅಂತಂದ್ರೆ ಅದು ನಮಗಿರುವಂತಹ ಜ್ಞಾನದಿಂದ, ಸತ್ಯ ಸಭೆಗೆ ಕೊಡಲ್ಪಟ್ಟಿರುವಂತಹ ಪ್ರವಾದನೆ ವರದಿಂದ. ಪ್ರವಾದನೆ ವರವನ್ನ ಇವತ್ತು ಅರ್ಥ ಮಾಡ್ಕೊಂಡ್ರು ನಾವು ಮಾತ್ರ. ಜನರಿಗೆ ಸತ್ ಕೂಡ್ಲೆ ಆತ್ಮ ಪರಲೋಕಕ್ಕೆ ಹೋಗುತ್ತೆ ಅನ್ನೋ ತಿಳ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಿ ಹೋಗುತ್ತೆ ಪರಲೋಕಕ್ಕೆ ಹೋಗೋದಾದ್ರೆ ನಾವು ಒಳೋದೇತಿಕೆ? ಯೇಸು ಕ್ರಿಸ್ತನು 2ನೇ ಸಲ ಬರೋದೇತಿಕೆ? ಇವರೇ ಮೊದಲಲ್ಲೋಗಿ ತಲುಪಿಕೊಂಡಿದ್ದಾರೆ ಅಂತಂದ್ಮೇಲೆ ಇನ್ನೀ ಇದ್ಯಾತಿಕೆ ಇವೆಲ್ಲ ವ್ಯರ್ಥ ಪ್ರಯತ್ನಗಳು? ಸಾಧ್ಯವೇ ಇಲ್ಲ. ಮೊದಲು ನ್ಯಾಯ ವಿಚಾರಣೆ ಆಗ್ತದೆ. ನ್ಯಾಯ ವಿಚಾರಣೆಯಲ್ಲಿ ಆ ಒಂದು ಪ್ರತಿಫಲವನ್ನ ಕೈಯಲ್ಲಿ ಹಿಡ್ಕೊಂಡು ನಾನು ಬರ್ತೇನೆ ಅಂತ ಸ್ವಾಮಿ. ನ್ಯಾಯ ವಿಚಾರಣೆ ಆಗದೆ ಹೇಗೆ ಎತ್ತಲ್ಪಡ್ತಾರೆ? ಎತ್ತಲ್ಪಡೋದಿಲ್ಲ. ರಹಸ್ಯ ರವಾನೆ ಅಂತ ಇದೆಯಲ್ಲ, ಸೀಕ್ರೆಟ್ ರ್ಯಾಪ್ಚರು, ಅವೆಲ್ಲ ಸುಳ್ಳಾದ ಒಂದು ತತ್ವಗಳು. ನಮ್ಮೂರಲ್ಲಿ ಇದುವರೆಗೂ ನನ್ಗೊಂದು 60 ವರ್ಷ ಆಗ್ತಾ ಇದೆ, ಯಾರು ರಹಸ್ಯವಾಗಿ ರವಾನಿಸಲ್ಪಟ್ಟಿಲ್ಲ, ಎಲ್ಲ ಸತ್ತಿದ್ದಾರೆ. ನನಗ್ ಗೊತ್ತಿರೋ ಇಷ್ಟು ವರ್ಷದಲ್ಲಿ ಒಬ್ರಾರು ಸೀಕ್ರೆಟ್ ರ್ಯಾಪ್ಚರ್ ಅಲ್ಲಿ ಹೋಗ್ಬೇಕಾಗಿತ್ತಲ್ವಾ? ನಮ್ ತಂದೆನೋ, ನಮ್ ತಾಯಿನೋ, ಅತ್ತೆನೋ, ಮಾವನೋ, ಇನ್ಯಾರೋ ಯಾರು ಹೋಗಿಲ್ಲ ಇದುವರೆಗೂ. ಎಲ್ರು ಸತ್ತಿದ್ದಾರೆ, ಎಲ್ರೂ ಮಣ್ಣು ಮಾಡಲ್ಪಟ್ಟಿದ್ವಿ, ಎಲ್ಲರಿಗೂ ಶವ ಸಂಸ್ಕಾರ ಆಗಿದೆ. ಇದೆಲ್ಲ ತಪ್ಪು. ಇದನ್ನು ನಾವು ತಗೊಳ್ಬಾರ್ದು. ಬೇರೆ ಇನ್ಯಾವ್ದಾದ್ರು ಇದ್ರೆ ನೀವು ಈ ಒಂದು ಪಾಠಕ್ಕೆ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಏನಿದ್ರು ಅದನ್ನ ಸೇರಿಸ್ರಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ತಿಳ್ಕೊಳ್ಳೋಣ. ದೇವರ ವಾಕ್ಯಗಳು ಇನ್ನು ಹೆಚ್ಚಾಗಿ ತಿಳ್ಕೊಂಡು ನಾವು ಅದನ್ನ ಅಂದ್ರೆ ನಾವು ಸತ್ಯ ಏನಿದೆ ಅಂತ ನಾವು ತಿಳ್ಕೊಳ್ಬಹುದಾಗಿದೆ. ನಾವು ಮಂಗಳವಾರದಲ್ಲಿ ಸಂಪೂರ್ಣವಾಗಿ ಪಸ್ಕ ಹಬ್ಬದ ಬಗ್ಗೆ ಕಲ್ತ್ಕೊಂಡಿದ್ದೇವೆ. ಈ ಪಸ್ಕ ಹಬ್ಬವನ್ನ ಇಸ್ರಾಯೇಲರು ಆಚರಿಸ್ತಾ ಇದ್ರು. ಅವರು ಬಿಡುಗಡೆಯಾದಾಗ ಆ ದಿನದಲ್ಲಿ ಆ ಸಾಯಂಕಾಲ ಅವರು ಆಚರಿಸಿದ್ರು. ನಂತರದಲ್ಲಿ ಪ್ರತಿ ವರ್ಷದ ಮೊದಲ ತಿಂಗಳ 10ನೇ ದಿನದಲ್ಲಿ ಆ ಕುರಿಯನ್ನ ಅವರು ಅಣಿ ಮಾಡ್ಕೊಳ್ಬೇಕಾಗಿತ್ತು. ಅದನ್ನ 14ನೇ ದಿನವರೆಗೂ ಇಟ್ಕೊಂಡು ಸಾಯಂಕಾಲದ ವೇಳೆ ಅದನ್ನ ಯಜ್ಞ ಮಾಡಿ ಅಥವಾ ಅದನ್ನ ವಧಿಸಿ ಅದರ ಮಾಂಸವನ್ನ ಪೂರ್ತಿಯಾಗಿ ತಿನ್ಬೇಕಾಗಿತ್ತು. ಅದನ್ನ ಮತ್ತೆ ಇನ್ನೊಂದ್ ದಿನ ಇಟ್ಕೊಳ್ಳೋದು. ಯಜ್ಞವೇದಿಗೆ ಯಾವುದ್ರ ಮುಖಾಂತರ ಒಂದು ನಮ್ಮ ಪಾಪಗಳು ವರ್ಗಾಯಿಸಲ್ಪಡ್ತಾ ಇದ್ವು ಅಂದ್ರೆ ಈ ರಕ್ತದ ಮುಖಾಂತರ. ರಕ್ತವನ್ನ ಚಿಮುಕಿಸ್ತಿದ್ದದ್ದು ಅದಕ್ಕೋಸ್ಕರ.
ಮತ್ತೆ ಯಾರು ಆ ಪಾಪಗಳನ್ನ ಹೊತ್ಕೊಳ್ತಾ ಇದ್ರು ಅಂತ ಯಾಜಕರು ಹೊತ್ಕೊಳ್ತಾ ಇದ್ರು. ಯಾಕಂದ್ರೆ ಆ ಮಾಂಸವನ್ನ ಅವ್ರು ಮಾತ್ರ ತಿಂತಾ ಇದ್ರು, ಅವರ ತಿಂದು ಅದನ್ನು ಹೊತ್ಕೊಳ್ತಾ ಇದ್ರು. ವರ್ಷಕ್ಕೊಮ್ಮೆ ಆ ಒಂದು ದೇವದರ್ಶನ ಗುಡಾರಕ್ಕೂ ಕೂಡ ದೋಷ ಪರಿಹಾರ ನಡೀತಾ ಇತ್ತು. ಮತ್ತೆ ಆ ವ್ಯಕ್ತಿ ಯಾರಿದ್ದನು ಮಹಾಯಾಜಕನು, ಅವನು ಕೂಡ ತನಗೋಸ್ಕರ ದೋಷ ಪರಿಹಾರವನ್ನು ಮಾಡ್ಕೊಳ್ತಾ ಇದ್ದ. ಆ ಒಂದು ಅಲ್ಲಿ ವರ್ಗಾಯಿಸಲ್ಪಟ್ಟಂತ ಎಲ್ಲಾ ಪಾಪಗಳು ಮತ್ತೆ ಅಜಾಜೇಲ್ ಎಂಬ ಒಂದು ಹೋತಕ್ಕೆ ವರ್ಗಾಯಿಸಲ್ಪಟ್ಟು ಅದನ್ನ ಅರಣ್ಯಕ್ಕೆ ಅದು ಅಟ್ಟು ಬಿಡ್ತಾ ಇತ್ತು. ಅದನ್ನ ನಾವು ಹೊತ್ಕೊಂಡೇ ಅದು ಇರ್ಬೇಕಾಗಿತ್ತು, ಅದನ್ನ ವಧಿಸುವ ಆಗಿರಲಿಲ್ಲ. ಇಷ್ಟು ನಮಗೆ ಏನು ತಿಳಿಸುತ್ತೆ ಅಂತಂದ್ರೆ, ಯೇಸು ಕ್ರಿಸ್ತನೆಂಬ ಪಸ್ಕದ ಕುರಿಯ ಮರದ ಬಗ್ಗೆ ನಮಗೆ ಇದನ್ನ ಹೇಳ್ಕೊಡುತ್ತೆ ಮಗುರೆ. ಇದು ತಾನೇ ಪಸ್ಕದ ಕುರಿಮರಿ, ನಮಗೋಸ್ಕರ ಕುಯ್ಯಲ್ಪಟ್ಟಂತ ಕುರಿಮರಿ, ನಮ್ಮ ಪಾಪಗಳಿಗೋಸ್ಕರ ತೆಜ್ಜಲ್ಪಟ್ಟಂತ, ಅದು ವಧಿಸುವವರು ಮುಂದೆ ಮೌನವಾಗಿದ್ದಂತ ಒಂದು ಕುರಿಮರಿ ಇದೆ. ಅದಕ್ಕೋಸ್ಕರ ಸ್ವಾಮಿ ಇವ್ರಿಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಸ್ವಾಮಿ, ಇವ್ರನ್ನ ಕ್ಷಮಿಸು ಅಂತ ಕೇಳಿ. ಬೇರೆ ಏನಾದ್ರೂ ವಿಷಯ ಇದ್ರೆ ಹೇಳಿ, ಇನ್ನು ಸಮಯ ಇದೆ. ಪ್ರಶ್ನೆಗಳಿದ್ರು ಸಹ ಕೇಳ್ಬೋದು, ಅನೇಕ ಪ್ರಶ್ನೆಗಳು ಬರ್ತವೆ, ನೀವು ಕೇಳ್ಬೇಕು. ಅದು ಇನ್ನೊಬ್ಬರ ಒಂದು ಒಂದು ಉಪಯೋಗಕ್ಕಾಗಿ ನೀವು ಕೇಳ್ಬೇಕು. ಹೇಳಿ. I've got a question. Yes sir, please. It is from the Sabbath school lesson today. Yes It says, sir. what are the ways that we can better reflect the perfect character of Jesus in our own lives? ಅದಕ್ಕೆ ಆನ್ಸರ್ ಆಗಿ ಒಂದು ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 1ನೇ ವಚನವನ್ನು ಯಾರಾದ್ರೂ ಓದ್ತೀರಾ? ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನವನ್ನ ಯಾರಾದ್ರೂ ಓದ್ತೀರಾ? ಓದಿಲ್ಲ ಅಂದ್ರೆ ನಾನೇ ಓದ್ಲಿಕ್ಕೆ ಅವಕಾಶ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕ ಪೂರ್ವಕವಾದ ಆರಾಧನೆಯು. ನಮ್ಮ ದೇಹ ಅನ್ನೋದೇನಿದೆ ಅದನ್ನ ಸಜೀವ ಯಜ್ಞವನ್ನಾಗಿ ನಾವು ಅರ್ಪಿಸಬೇಕಾಗಿತ್ತು. ಇದು ಮೀಸಲಾಗಿರ್ಬೇಕು, ಮೆಚ್ಚುಗೆ ಆಗಿರ್ಬೇಕು ಅಂತ ಒಂದು ಯಜ್ಞ. ಇದೇ ವಿವೇಕ ಪೂರ್ವಕವಾದ ಆರಾಧನೆಯು. ಆರಾಧನೆ ಮಾಡ್ತಾರಲ್ವಾ, ಕೈ ಬಾಯಿ ತಟ್ಕೊಂಡು ಅಲ್ಲೆಲ್ಲೂಯ ಅಂದ್ಕೊಂಡು ಕಿರ್ಚಾಡ್ಕೊಂಡು ಆರಾಧನೆ ಮಾಡ್ತಾರಲ್ಲ, ಅದು ಎಲ್ರೂ ಮಾಡ್ಬೋದು. ಆದ್ರೆ ಮಾಡ್ಬೇಕಾಗಿರೋದು ಈ ಆರಾಧನೆ ಏನಂದ್ರೆ ಸಜೀವ ಯಜ್ಞವಾಗಿ ನಾವು ಅರ್ಪಿಸ್ಕೊಂಡ್ರೆ ಅದು ವಿವೇಕ ಪೂರ್ವಕವಾದ ಆರಾಧನೆಯು. ಇದನ್ನ ನಾವು ಮಾಡ್ಬೇಕಾಗಿದೆ. ನಮಗೆ ಬಿಡುಗಡೆ ಆಗಿರುವಂತದ್ದು ಚಿನ್ನ ಬೆಳ್ಳಿ ಮುಂತಾದಂತ ಒಂದು ಬೆಲೆ ಬಾಳುವಂತ ವಸ್ತುಗಳಿಂದಲ್ಲ ಅಂತ ಸ್ವಾಮಿ ಹೇಳ್ತಾನೆ. ಯಾವ್ದ್ರಿಂದ? ಹಾಗಾದ್ರೆ ನಮಗಾಗಿ ಕೊಯ್ಯಲ್ಪಟ್ಟ ಪೂರ್ಣಾಂಗವಾದ ಕುರಿಮರಿಯಾದ ಯೇಸು ಕ್ರಿಸ್ತನಿಂದ ನಮಗೆ ಬಿಡುಗಡೆ ಆಯ್ತು. ಆದ್ರಿಂದ ನಾವು ನಮ್ಮ ಆಚಾರ ವಿಚಾರಗಳು ಇವುಗಳನ್ನ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಬೇರೆ ಏನಾದ್ರೂ ಉತ್ತರ ಇದೆ ಸರ್? ಡು ಯು ಎಕ್ಸ್ಪೆಕ್ಟ್ ಎನಿಥಿಂಗ್ ಅದರ್ ದನ್ ದಿಸ್ ಆಸ್ an answer? If it is there, kindly share with the class. Same can be shared with the class. ಓಕೆ, ಉತ್ತಮವಾದಂತಹ ಪಾಠಕ್ಕಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಚಿನ್ನಪ್ಪ ಸಾತ್ವಿಕ್ ಅವರವರು ಉನ್ನತವಾದ ರೀತಿಯಲ್ಲಿ ಈ ದಿನದ ಪಾಠವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನವ್ರನ್ನ ಆಶೀರ್ವಾದ ಮಾಡಲಿ. ಈಗ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮ ಸಹೋದರರಾದಂತ KP ರವಿ ಅವ್ರಿಗೋಸ್ಕರ, ಅವರ ಕುಟುಂಬಕ್ಕೋಸ್ಕರ ಮತ್ತು ಅವರ ಆಲಯದ ದುರಸ್ತಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ನಮ್ಮ ಮಧ್ಯದಲ್ಲಿ ಸಹೋದರಿ ಸವಿತಾ ಇದ್ದಾರೆ, ಅವರು ಪ್ರಾರ್ಥನೆ ನಮ್ಮ ನಡೆಸ್ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇನ್ಯಾವುದಾದ್ರು ವಿಜ್ಞಾಪನೆಗಳಿದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸಹೋದರಿ ಸವಿತಾ ಇದ್ದೀರಾ? ಇಲ್ಲವಾದರೆ ಹಿರಿಯರಾದಂತಹ ಹೇಮಲತಾ ಭಕ್ತರಾಜಮ್ಮ ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸ್ಕೊಡ್ತಾರೆ.
ಕೇಳಿಸ್ತಾ ಇದೆಯಾ ನಾ ಹೇಳೋದು? ಕೇಳಿಸ್ತಿದೆ ಪಾಸ್ಟರ್, ಕೇಳಿಸ್ತಾ ಇದೆ. ಸರ್, ಎಲ್ಲರಿಗೂ ಕೇಳಿಸ್ತಾ ಇದೆ, ಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ಎಲ್ರು ಮಾತಾಡ್ತಾ ಇಲ್ಲ ಅಷ್ಟೇ. ಕಳಿಸ್ತಾ ಇದೆ ಫಸ್ಟ್. ಕ್ಷಮಾ ಪ್ರಾರ್ಥನೆ ಮಾಡಿ, ಮುಕ್ತಾಯದ ಪ್ರಾರ್ಥನೆ. ಭೂಪರ್ಲಾಪಗಳೇನೆ ಅಪ್ಪ ತಂದೆ, ಈ ಸಂಜೆ ವೇಳೆಯಲ್ಲಿ ಚಿಕ್ಕ ಗುಂಪಾಗಿ ಸೇರಿ ನಿನ್ನನ್ನು ಆರಾಧಿಸ್ಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕೃತಜ್ಞತೆಗಳನ್ನು ಸಲ್ಲಿಸ್ತೇವಪ್ಪ. ಸ್ವಾಮಿ, ನೀನು ನಮಗೋಸ್ಕರವಾಗಿ ಯಜ್ಞದ ಕುರಿಯಾಗಿ, ಪಸ್ಕದ ಕುರಿಯಾಗಿ ಸ್ವಾಮಿ ಒಯ್ಯಲ್ಪಟ್ಟದ್ದನ್ನ ಸಹೋದರರು ಬಹಳ ವಿವರವಾಗಿ ಅರ್ಥವಾಗುವ ರೀತಿಯಲ್ಲಿ ಎಲ್ಲರಿಗೂ ಅದು ಒಂದು ಸುವಾರ್ತೆಯಾಗಿ ಸಾರಲಿಕ್ಕೆ ಉತ್ತಮವಾದಂತ ವೇದಿಕೆಯಾಗಿ ಇದನ್ನು ಉಪಯೋಗಿಸಿಕೊಂಡಿರುವಾಗ ಸ್ವಾಮಿ, ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಆ ಮಗನಿಗೆ ಕೊಟ್ಟಂತ ತಲಾಂತಿಗಾಗಿ ಸ್ತೋತ್ರಪ್ಪ. ಹಾಗೂ ಇನ್ನೂ ಅನೇಕ ದಿನಗಳಲ್ಲಿ ಸ್ವಾಮಿ, ಈ ನಿನ್ನ ಭಕ್ತರುಗಳು ನಿನ್ನ ವಾಕ್ಯಗಳನ್ನು ತಿಳಿಯದಂತ ಮತ್ತು ಗೊಂದಲ ಇರುವಂತ ಮಕ್ಕಳಿಗೆ ಸತ್ಯವೇದದ ಮೂಲಕವೇ ಆಧಾರ ಕೊಟ್ಟು ಉತ್ತಮ ರೀತಿಯಲ್ಲಿ ಜನರನ್ನು ನಡೆಸುವ ಹಾಗೆ, ನಂಬಿಕೆಯನ್ನು ಮೂಡಿಸುವ ಹಾಗೆ ಈ ಮಕ್ಕಳನ್ನು ಬಲಪಡಿಸಪ್ಪ. ಹಾಗೂ ಕೇಳುಗರನ್ನು ನಿನ್ನ ವಾಕ್ಯದಲ್ಲಿ ನೆಲೆಗೊಳಿಸು. ಹಳೆ ಒಡಂಬಡಿಕೆಯಲ್ಲಿ ನೀನು ಪಸ್ಕ ಹಬ್ಬವನ್ನು ಆಚರಿಸುವಂತ ಕ್ರಮವನ್ನ ಇಸ್ರಾಯೇಲರಿಗೆ ಕೊಟ್ಟೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಸ್ವಾಮಿ, ನೀನೇ ಪಸ್ಕದ ಕುರಿಯಾಗಿ ನಮ್ಮೆಲ್ಲರ ದೋಷಗಳಿಗಾಗಿ, ಪಾಪಗಳಿಗಾಗಿ ಶಿಲ್ಪೆಯ ಮರಣವನ್ನು ಹೊಂದಿ ನಮ್ಮನ್ನು ಶುದ್ಧಿಗೊಳಿಸಿದ್ದೀಪ. ನಿನ್ನ ನಿತ್ಯ ರಾಜ್ಯಕ್ಕೆ ಬಾಗಿಲನ್ನು ತೆರೆದು ನಮ್ಮ ಬರೋಣಕ್ಕಾಗಿ ನೀನು ಕಾದಿದ್ದಿ ಸ್ವಾಮಿ. ನಿನ್ನ ಬರೋಣಕ್ಕಾಗಿ ನಾವು ಕಾದಿದ್ದೇವಪ್ಪ ತಂದೆ. ನಮ್ಮೆಲ್ಲರನ್ನ ನಿನ್ನ ಹಾದಿಯಲ್ಲಿ ನಡೆಸಪ್ಪ. ದಾರಿ ತಪ್ಪದ ಹಾಗೆ ಒಬ್ಬೊಬ್ಬರನ್ನ ಸ್ವಾಮಿ ನಿನ್ನ ಅಂಗೈಗಳಲ್ಲಿ ಚಿತ್ರಿಸಿ ನಿನ್ನ ರೆಕ್ಕೆ ಮರೆಯಲ್ಲಿಟ್ಟು ಕಾದು ನಿನ್ನ ಸನ್ನಿಧಿಗೆ ಸೇರಿಸು. ಯೇಸು ರಾಜ ಕೊಟ್ಟಂತ ಈ ಅವಕಾಶಕ್ಕಾಗಿ ನಿನಗೆ ಸ್ತೋತ್ರ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಹಾಗೂ ಸ್ವಾಮಿ, ಈ ಒಂದು ವೇದಿಕೆಯನ್ನ ಒದಗಿಸಿಕೊಟ್ಟಂತ ಪಾಸ್ಟರ್ ರಾಜರವರಿಗೂ ಅವರ ಕುಟುಂಬ ವರ್ಗದವರಿಗೂ ನಿನ್ನ ಹೆಚ್ಚೆಚ್ಚಾದ ಕೃಪೆ ಆಶೀರ್ವಾದ ಕೊಡಪ್ಪ. ಆರೋಗ್ಯವನ್ನ ಕೊಡಿಸು. ಇನ್ನೂ ಹೆಚ್ಚಾಗಿ ನಿನ್ನ ಸೇವೆಯಲ್ಲಿ ತಮ್ಮನ್ನ ಬಲಪಡಿಸಿಕೊಳ್ಳುವ ಶಕ್ತಿ ನೀಡಿಸು. ಅನೇಕರನ್ನ ಈ ಕೂಟದಲ್ಲಿ ಪಾಲ್ಗೊಳ್ಳುವ ಅವಕಾಶ ಮಾಡಿಕೊಡಿಸು. ಅದೇ ಕೂಡಿರುವಂತ ನಿನ್ನ ಭಕ್ತ ಮಕ್ಕಳು ಸ್ವಾಮಿ, ಈ ವಾಕ್ಯಗಳ ಮೂಲಕ ತಮ್ಮನ್ನು ತಾವು ಸಿದ್ಧಪಡಿಸಿಕೊಳ್ಳುವ ಶಕ್ತಿಯನ್ನ ನೀನು ದಯಪಾಲಿಸಿಕೊಡು ಸ್ವಾಮಿ. ಅಪ್ಪ ಯೇಸು, ಈ ಒಂದು ದಿನದಲ್ಲಿ ಅನೇಕ ಅಂಶಗಳನ್ನ ನಾವು ಕಲಿತಿದ್ದೇವಪ್ಪ. ಹಾಗೂ ತಂದೆ, ನಿನ್ನ ಸನ್ನಿಧಿಯಲ್ಲಿ ಕೆಲವು ಬೇಡಿಕೆಗಳನ್ನು ಕೂಡ ನಾವು ಬಿಡುವ ಒಂದು ಅವಕಾಶ ಕೊಟ್ಟಿದ್ದೆ. ನಂಬಿಕೆಯಿಂದ ಮಾಡಿದಂತ ಪ್ರಾರ್ಥನೆಯು ಸಫಲತೆಯನ್ನು ಪಡೆಯುತ್ತದೆ ಎಂಬುದಾಗಿ ನಾವು ನಂಬಿದ್ದೇವೆ ತಂದೆ. ರವಿ ಬಳ್ಳಾರಿ ಮಗನಿಗೋಸ್ಕರವಾಗಿ ಬೇಡ್ಕೊಳ್ತೇನೆ. ಆ ಮಗನ ಅನುದಿನದ ಪ್ರಾರ್ಥನೆ, ಆ ಮಗನ ಮನಸ್ಸಿನಲ್ಲಿ ಏನಿದೆಯೋ ಸ್ವಾಮಿ, ನೀನೇ ಬಲ್ಲಾತನಾಗಿದ್ದೀಯಪ್ಪ. ಕರುಣೆ ತೋರಿಸಿ ಆ ಮಗನಿಗೆ ತಕ್ಕ ಸಮಯದಲ್ಲಿ ಸದುತ್ತರವನ್ನು ದಯಪಾಲಿಸಿಕೊಡು ಸ್ವಾಮಿ. ಆ ಮಗನನ್ನು ಸಂತೃಪ್ತಿಗೊಳಿಸು ಸ್ವಾಮಿ. ನಿನ್ನ ರಕ್ಷಣಾನಂದವನ್ನು ಪಡೆದು ನಿನ್ನ ಸ್ವಾರ್ಥೆಯಲ್ಲಿ ತನ್ನನ್ನ ತೊಡಗಿಸಿಕೊಳ್ಳುವ ಶಕ್ತಿಯನ್ನು ಆ ಮಗನಿಗೆ ದಯಪಾಲಿಸಿಕೊಡು. ಹಾಗೂ ತಂದೆ,
ಈ ಒಂದು ಸೋಮ್ ಕುಟುಂಬದಲ್ಲಿ ಸೇರಿರುವಂತ ಪ್ರತಿ ಒಬ್ಬೊಬ್ಬ ನಿನ್ನ ಮಕ್ಕಳನ್ನ ಹೆಸರಾಗಿ ನಿನ್ನ ಸನ್ನಿಧಿಯಲ್ಲಿ ಒಪ್ಪಿಸ್ತೇನೆ. ಅನೇಕ ನೋವು ಸಂಕಟಗಳಿಂದ ಬಳಲ್ತಿದ್ದಾರೆ ಸ್ವಾಮಿ, ಅವರನ್ನ ನೀನು ಮುಟ್ಟಿ ಸ್ವಸ್ಥಗೊಳಿಸು ಸ್ವಾಮಿ. ಮತ್ತು ತಂದೆಯೇ, ಅನೇಕರನ್ನ ಗುಣಪಡಿಸಿ ಅವರು ನಿನಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರಪ್ಪ, ನಿನಗೆ ಸ್ತೋತ್ರ ಸ್ವಾಮಿ. ತಂದೆ, ಅದೇ ರೀತಿಯಲ್ಲಿ ಇನ್ನೂ ಅನೇಕರ ಪ್ರಾರ್ಥನಾ ಮನವಿಗಳು ಈಡೇರಬೇಕಿದೆಯಪ್ಪ. ಅನೇಕ ಮಕ್ಕಳಿಗಾಗಿ ಅವರ ಒಂದು ಕೌಟುಂಬಿಕ ಬೆಳವಣಿಗೆಗಾಗಿ ಸ್ವಾಮಿ, ಕುಟುಂಬದಲ್ಲಿ ಹೊಸ ಬೆಳಕನ್ನ ನೀಡಬೇಕೆಂಬುದಾಗಿ ಬೇಡಿಕೊಂಡಿರುವ ಅಂತ ಮಕ್ಕಳ ಕುಟುಂಬಗಳಲ್ಲಿ ನೀನು ಕರುಣೆ ತೋರಿಸಿ ಬೆಳಕನ್ನು ಕೊಡಿಸು. ಹಾಗೂ ತಂದೆ, ಇನ್ನು ಚೇತರಿಸಿಕೊಳ್ಳುತ್ತಿರುವಂತ ಅನೇಕ ನಿನ್ನ ಭಕ್ತಾದಿಗಳನ್ನು, ನಿನ್ನ ನಂಬಿದ ಮಕ್ಕಳನ್ನು ಈ ಒಂದು ಊಟದಲ್ಲಿ ತಮಗಾಗಿ ಬೇಡಿಕೆ ಇಟ್ಟಂತ ನಿನ್ನ ಮಕ್ಕಳನ್ನು ನೀನು ಕನಿಕರಿಸ, ಅವರನ್ನು ಸಂತೈಸು, ಆಶೀರ್ವದಿಸ. ಹಾಗೂ ನಿನ್ನ ವಾಕ್ಯವನ್ನು ಹಂಚುವಂತ ಎಲ್ಲಾ ಭಕ್ತಾದಿಗಳನ್ನ, ಬೋಧಕರ ಹೆಸರಾಗಿ ಆಶೀರ್ವದಿಸಿ, ಅವರ ಮೂಲಕ ನಿನ್ನ ಸ್ವಾರ್ಥ ಸೇವೆ ಇಡೀ ಲೋಕಕ್ಕೆ ಸಾರೋಣವಾಗುವ ಹಾಗೆ ಅನೇಕ ಮಾಧ್ಯಮಗಳನ್ನು ಒದಗಿಸಿಕೊಟ್ಟಿದ್ದೆ, ಅವುಗಳ ಮೂಲಕ ಪ್ರಚಾರವಾಗಲಿ ಸ್ವಾಮಿ. ನಿನ್ನ ಆಶೀರ್ವಾದ ಬೇಕಿದೆ ತಂದೆ. ಹಾಗೂ ಅನೇಕ ಸಂಸ್ಥೆಗಳಲ್ಲಿ ಈ ನಾನಾ ರೀತಿಯ ಆರ್ಥಿಕ ಮುಗ್ಗಟ್ಟಿದೆ ಸ್ವಾಮಿ. ಹಾಗೂ ಸ್ವಾಮಿ, ಶಾಲೆಗಳಲ್ಲಿ ಮಕ್ಕಳ ಒಂದು ಕೊರತೆ ಇದೆ ತಂದೆ. ಆದ ದೇವರೇ, ಎಲ್ಲ ಸಮಸ್ಯೆಗಳನ್ನ ನೀಗಿಸಿ ನೀನು ಮಕ್ಕಳ ಹಾಜರಾತಿಯನ್ನು ಹೆಚ್ಚುಪಡಿಸು ಸ್ವಾಮಿ. ಹಾಗೂ ತಂದೆಯೇ, ಶಾಲೆಗಳಿಗೆ ಬೇಕಾದಂತ ಆರ್ಥಿಕ ಬೆಂಬಲ ಕೊಡು. ಹಾಗೂ ಸ್ವಾಮಿ, ಸಭೆಗಳಿಗೆ ಬೇಕಾದಂತ ನಿನ್ನ ಆತ್ಮನ ಬಲ ಬೇಕು. ಹಾಗೂ ಆರ್ಥಿಕ ಬೆಂಬಲವೂ ಕೂಡ ಬೇಕಿದೆಯಪ್ಪ. ಎಲ್ಲ ರೀತಿಯಲ್ಲೂ ನಿನ್ನ ಕರುಣಾಹಸ್ತವನ್ನ ಚಾಚಿ ಸಭೆಗಳಲ್ಲಿರುವಂತ ಒಡಕನ್ನೆಲ್ಲ ತೆಗೆದು ಹಾಕಿ ಅಪ್ಪ ತಂದೆ, ಸಮಾಧಾನದ ವಾತಾವರಣವನ್ನ ಕೊಟ್ಟು ಸಭೆಯ ನಾಯಕನಾಗಿದ್ದು ಮುನ್ನಡೆಸಿ ಕಾಪಾಡ ಸ್ವಾಮಿ. ಈ ಕೂಟಗಳ ಮೂಲಕ ಅನೇಕರ ಕೊರತೆಗಳನ್ನ ನಿವಾರಿಸಿ ಸ್ವಾಮಿ, ಇನ್ನೂ ಹೆಚ್ಚೆಚ್ಚು ಜನರು ನಿನ್ನ ಒಂದು ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಿಕ್ಕಾಗುವಂತೆಯೂ ಮತ್ತು ಕೂಟಗಳಲ್ಲಿ ಭಾಗವಹಿಸ್ಲಿಕ್ಕಾಗುವಂತೆಯೂ ನಿನ್ನ ಕೃಪಾಶೀರ್ವಾದ ನೀಡು ಸ್ವಾಮಿ. ಇನ್ನು ಹೆಚ್ಚಿನ ಆಧ್ಯಾತ್ಮಿಕ ಜ್ಞಾನವನ್ನ ಪಡ್ಕೊಳ್ಳುವುದರ ಮೂಲಕ ನಿನ್ನ ಸೇವೆಯಲ್ಲಿ ಹೆಚ್ಚಿನ ಪಾತ್ರಧಾರಿಗಳಾಗುವ ಹಾಗೆ ಮಾಡಿಸು ತಂದೆಯಾದ ದೇವರೇ. ಈ ಕೂಟವು ಹೀಗೆ ಮುಂದುವರೆದು ಉತ್ತಮ ರೀತಿಯಲ್ಲಿ ತನ್ನ ಕಾರ್ಯ ನಿರ್ವಹಿಸುವ ಶಕ್ತಿಯನ್ನ ನೀಡಿ ಸ್ವಾಮಿ, ಎಲ್ಲದರ ಮೂಲಕ ನೀನು ಮಹಿಮೆ ಹೊಂದಬೇಕಾಗಿ ನಿನ್ನ ಪರಿಶುದ್ಧ ನಾಮದಲ್ಲಿ ಅತ್ಯಂತ ವಿನಯದಿಂದ ಬೇಡ್ತೇನಪ್ಪ ತಂದೆಯೇ. ಆಮೆನ್. ಆಮೇನ್. ಪರಲೋಕದ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದ್ರೆ ರಾಜ್ಯವು ಬಲವು ಮಹಿಮೆ ಸದಾಕಾಲ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ನಿರಂತರವು ಕೂಡಿ ಬಂದಿರುವಂತಹ ನಿನ್ನ ಭಕ್ತ ಗಣದ ಮೇಲೆ, ಅವರ ಕುಟುಂಬ ಮಕ್ಕಳ ಮೇಲೆ, ಹಾಗೂ ಸ್ವಾಮಿ ಪ್ರಾರ್ಥನೆ ವಿಜ್ಞಾಪನೆಗಳ ಮೇಲೆ, ಸ್ವಾಮಿ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಂತ ಪ್ರತಿಯೊಬ್ಬರ ಮೇಲೆ
ಈ ದಿನದ ಕಾರ್ಯಕ್ರಮದಲ್ಲಿ ಆರಂಭದ ಪ್ರಾರ್ಥನೆ ಮಾಡದಂತ ವಿಶೇಷ ಗೀತೆಯನ್ನು ಹಾಡದಂತ ಉತ್ತಮವಾದ ಸಂದೇಶವನ್ನು ತಂದಂತ ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ನಿನ್ನ ಭಕ್ತರ ಮೇಲೆ ಇಂದು ಎಂದು ಸದಾ ಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ಆಮೆನ್. ಎಲ್ಲರಿಗೂ ಧನ್ಯವಾದಗಳು. ಈ ಕೂಟದಲ್ಲಿ ಭಾಗವಹಿಸಿ ಕರ್ತನನ್ನ ಘನಪಡಿಸಲು ಕಳೆದಂತೆ ಸಮಯಕ್ಕಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರಿ ಎಸ್ತರ್ ಡ್ಯಾನಿಯಲ್ ರವರಿಗೂ, ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿ ವರಲಕ್ಷ್ಮಿ ಅವರಿಗೂ, ಉತ್ತಮವಾದಂತ ಸಂದೇಶವನ್ನ ಪಾಠವನ್ನ ತಂದಂತ ಹಿರಿಯರಂತ ಚಿನ್ನಪ್ಪ ಸಾತ್ವಿಕರವರಿಗೂ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಂತ ಹೇಮಲತಾ ಭಕ್ತರಾಜಮ್ಮ ಅವರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮನ್ನ ಹೀಗೆ ಆಶೀರ್ವಾದ ಮಾಡಲಿ. ಈ ರಾತ್ರಿ ನಮ್ಮೆಲ್ಲರಿಗೂ ಆರೋಗ್ಯ, ಶಿಕ್ಷೇಮ, ಸಮಾಧಾನಗಳನ್ನ ದಯಪಾಲಿಸಲಿ, ಸುಖ ನಿದ್ರೆಯನ್ನ ದಯಪಾಲಿಸಲಿ. ಬೆಳಿಗ್ಗೆ ಹರ್ಷದಿಂದ ಎದ್ದು ಆತನನ್ನು ಸಂತೋಷದಿಂದ, ಹರ್ಷದಿಂದ, ಉತ್ಸಾಹದಿಂದ ಕೊಂಡಾಡುವಂತೆ ಕಾರ್ಯ ಮಾಡಲಿ. ಮತ್ತೆ ನಾಳೆ ಬೆಳಗಿನ ಎಚ್ಚರವಾಗಿದ್ದು ಪ್ರಾರ್ಥನೆ ಕಾರ್ಯಕ್ರಮದಲ್ಲಿ ಅವೆಲ್ಲರೂ ಒಟ್ಟಾಗಿ ಸೇರಿ ಬರುವಂತೆ ಕೃಪೆ ತೋರಲಿ ಎಂಬುದಾಗಿ ಬೇಡುತ್ತಾ, ನನ್ನ ದಿನವನ್ನು ಆತನ ಘನತೆಗಾಗಿ ಕಳೆಯಲು ಸಹಾಯ ಮಾಡಲಿ ಎಂಬುದಾಗಿ ಬೇಡುತ್ತಾ ಎಲ್ಲರಿಗೂ ಈ ರಾತ್ರಿಯ ಶುಭಾಶಯಗಳನ್ನು ಕೋರ್ತೇನೆ. ಕರ್ತನ ಕೃಪೆ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್. ಆಮೆನ್. ಧನ್ಯವಾದ ಬೋಧಕರೇ. ಧನ್ಯವಾದಗಳು ನಿಮ್ಮೆಲ್ಲರಿಗೂ. ರವಿಜಿ. ವಾಕ್ಯ ಹಿರಿಯ ಅಂಕಲ್ ಧನ್ಯವಾದ. ವಂದನೆಗಳು.